श्रीगुरुभ्यो नमः। हरि ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां। वेदव्यासगुणावासत् विद्याधीशसतां वशः मायाशं गतक्लेशं कृतवासं हरेशम्। लक्ष्मीनारायणं नत्वा पूर्णबोधान् योऽनपि श्रीकृष्णगीतायाः भाष्यात्युक्तार्थसङ्ग्रहम् धर्मक्षेत्रे कुरुक्षेत्रे समेतायुत्सवः मामकाः पाण्डवाश्चैव किम कुर्वत सञ्जयः। अशोच्यानन्वशोचस्त्वं प्रज्ञावादां प्रभाषसे तदासून् अगतासूंश्च मां शोचन्ति पण्डिताः। श्रीगुरुभ्यो नमः। हरि ओम्। ನಮ್ಮೊಳಗಾಗುವ ಭಾವನೆಗಳು ಅಂತ ನಾವೇನು ಕರಿತೇವೋ, ನಮ್ಮ ಭಾವನೆ ಅಂತ ನಮ್ಮಿಂದ ಅದು ಬಂದಿದ್ದು ಅಂತ ನಾವದನ್ನು ನಿಯಂತ್ರಿಸಬಹುದು ಅಂತ ಏನೇನೋ ಅಂದ್ಕೊಳ್ತೀವಿ ಅನ್ನೋ ಭಾವನೆ ಕೂಡ ಪರಮಾತ್ಮನಿಂದೇ ಬರುವುದು. ಅವನೇ ನಮ್ಮೊಳಗೆ ನಿಂತು ಅದು ಸುಖನೋ ದುಃಖನೋ ಜ್ಞಾನನೋ ಅಜ್ಞಾನನೋ ಭಯ ಅಭಯ ಪ್ರತಿಯೊಂದನ್ನು ತಾನೇ ಮನಸ್ಸಿನಲ್ಲಿ ಹುಟ್ಟಾಕಿ ಅದರಿಂದ ಆಗಬೇಕಾದ ಕೆಲಸಗಳನ್ನ ಆ ಜೀವನಿಂದ ತಾನು ಮಾಡಿಸಿ ತನ್ನ ಜಗತ್ ಸೃಷ್ಟಿಯಾಗಿ ವ್ಯಾಪಾರ ಎಂಬುದು ತಾನು ಅವನಿಗೆ ತಿಳಿಸಿದರೆ ಮಾತ್ರ ತಿಳಿಬೇಕು, ಇಲ್ಲದಿದ್ದರೆ ಅದು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ನಾವು ಓದಿ ಪುಸ್ತಕಗಳಂತೂ ಬೇಕಷ್ಟಿದೆ, ನಾವು ಓದಿ ಚೆನ್ನಾಗಿ ಪರಮಾತ್ಮನ ತತ್ವಜ್ಞಾನವನ್ನು ಪಡಿಬಹುದು ಅಥವಾ ಯಾವುದೇ ಜ್ಞಾನವನ್ನಾದರೂ ಪಡಿಬಹುದು ಅಂತಂದ್ರೆ ಅದು ಯಾವುದೋ ಆಗೋ ಕೆಲಸ ಅಲ್ಲ. ನಿಮ್ಮೊಳಗ ಜ್ಞಾನ ಹುಟ್ಟಾಕಬೇಕು ಅಥವಾ ಜ್ಞಾನ ಪಡಿಬೇಕು ಅನ್ನುವ ಹಂಬಲ ಇವೆಲ್ಲವನ್ನು ಹುಟ್ಟಾಕೋದು ನಾವು. ಅಂದ್ರೆ ಅವನ ಒಂದು ಸೃಷ್ಟಿಯಾದ ವ್ಯಾಪಾರ ಎಷ್ಟು ದೊಡ್ಡದಾಗಿದೆ ಇವೆಲ್ಲವನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ, ಅಂದ್ರೆ ಇವೆಲ್ಲ ಅರ್ಜುನಕ್ಕೆ ಹೇಳ್ತಾ ಇರೋದು ಏನು, ನೀನು ಹೆದರಿಕೊಂಡು ನೀನೇ ನಾನು ಯುದ್ಧ ಮಾಡಲ್ಲ ಅಂತ ಅನ್ಕೊಂಡು ನೀನೇ ಶಸ್ತ್ರಾಸ್ತ್ರಗಳನ್ನ ಕೆಳಗೆ ಹಾಕಿ ನೀನೇ ಓಡ್ ಹೋಗ್ತೀನಿ, ಇದ್ಯಾವುದು ನಿನ್ನ ದಿನ ಅಲ್ಲ. ಇವೆಲ್ಲ ನಾನು ನಿನ್ನೊಳಗೆ ನಿಂತು ಹುಟ್ಟಾಕಿಸ್ತಾ ಇರೋದು. ಆದ್ದರಿಂದ ಏನೋ ನಾನು ಎಸೆದು ಓಡೋಗ್ಬಿಡ್ತೀನಿ ಅಂತಂದ್ರೆ ಅದು ಕೂಡ ನಾನು ಇಚ್ಛೆ ಪಟ್ಟರೆ ಮಾತ್ರ ಆಗುವಂತಹದ್ದು. ಆದ್ದರಿಂದ ಕೃಷ್ಣ ಏನು ಹೇಳ್ತಾ ಇದ್ದಾವ ಎಲ್ಲ ಸಂಘಟನೆ ಅವನು ಯಾವ ಪ್ರಸಂಗವನ್ನು ಇಟ್ಟುಕೊಂಡು ಶೋಕವನ್ನು ಪಟ್ಟನೋ ಆ ಶೋಕ ಪರಿಹಾರ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಏನು ಮಾತುಗಳನ್ನು ಆಡ್ತಾ ಇದ್ದಾನೋ ಪ್ರತಿಯೊಂದು ಆ ಸಂಗತಿ ಇದೆ. ಆದ್ದರಿಂದ ನಮ್ಮೊಳಗಿನ ಭಾವನೆ ಅಥವಾ ಭಾವನೆಯನ್ನು ಹೊರಗೆ ಹಾಕಲಿಕ್ಕಿರುವಂತಹ ನಾನಾ ಪ್ರಕ್ರಿಯೆಗಳು, ಅದು ಮಾತಾಗಿರ್ಬೋದು, ಕೈಕಾಲಲ್ಲಿ ತೋರಿಸುವಂತಹದ್ದಾಗಿರ್ಬೋದು, ಅದೆಲ್ಲವೂ ನನ್ನ ಹಿಡಿತದಲ್ಲಿದೆ. ಹೇಗೆ ಜೀವರಾಶಿಗಳ ಒಳಗಿರುವ ಭಾವನೆ, ಆ ಭಾವನೆಯನ್ನು ಹೊರಹಾಕುವ ಪ್ರಕ್ರಿಯೆ ಪರಮಾತ್ಮನ ಅಧೀನವೋ, ಜೀವರಾಶಿಗಳು ಕೂಡ ಅವನ ಅಧೀನವೇ. ಮೇಲ್ನೋಟಕ್ಕವರು ಈ ತಂದೆ ತಾಯಿಗಳಿಂದ ಬಂದರು ತಿಳ್ಬಹುದು, ಅಥವಾ ನಾವು ನಾನಾ ಕಥೆಗಳನ್ನು ಕೇಳ್ತೀವಿ. ಕಪಿಲನಾಮ ಪರಮಾತ್ಮನ ಕಥೆಯನ್ನು ಕೇಳಿದಾಗ ದೇವಭೂತಿ ದೇವಿಯಿಂದ ಒಂದು ನದಿ ಅವಳ ಶರೀರವನ್ನ ಬಿಡೋ ಹೊತ್ತಿನಲ್ಲಿ ಒಂದು ನದಿಯಾಗಿ ಅದು ಒಂದು ಅದರಂತೆ ಋಷಿಗಳ ಸೃಷ್ಟಿಯಾದಿಗಳನ್ನೆಲ್ಲ ಕೇಳುತ್ತೀವಿ, ದೇವತೆಗಳ ಸೃಷ್ಟಿಯನ್ನು ಕೇಳುತ್ತೀವಿ.
ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನೆಲ್ಲ ಕೇಳುತ್ತೀವಿ. ಈ ಮಹಾನುಭಾವ ಹೇಳ್ತಾ ಇದ್ದಾನೆ ಎಲ್ಲ ನಾವೇ ಮಾಡಿದ್ದು. ಅದು ಹೇಗೆ ಅಂತ ಇಲ್ಲಿ ತಗೊಳ್ತಾರೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾಃ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಮಹರ್ಷಯಃ ಸಪ್ತ ಪೂರ್ವೇ, ಹಿಂದಿನ ಸಪ್ತರ್ಷಿಗಳು. ಪ್ರತಿ ಮನ್ವಂತರಕ್ಕೂ ಸಪ್ತರ್ಷಿಗಳ ವ್ಯತ್ಯಾಸ ಆಗುತ್ತೆ. ಮೊದಲನೇ ಮನ್ವಂತರದ ಸಪ್ತರ್ಷಿಗಳು ಅವರು ಈ ಮರೀಚಿ, ಅತ್ರಿ, ಅಂಗಿರಹ, ಪುನಶ್ಚ ಪುನಃ ಕ್ರತು, ವಸಿಷ್ಠಶ್ಚ, ಇವರು 7 ಜನ ಮೊದಲನೇ ಸ್ವಯಂಭುವ ಮನ್ವಂತರದಲ್ಲಿದ್ದು ಸಪ್ತರ್ಷಿಗಳು. ಇವೆಲ್ಲ ನಮಗೆ ಭಾಗವತದಲ್ಲಿ ಸಿಗುತ್ತೆ, ಯಾವ ಯಾವ ಮನ್ವಂತರದಲ್ಲಿ ಯಾರ್ಯಾರು ಆ ಸಪ್ತರ್ಷಿ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ಹೇಳಿ. ಅಂತಹ ಸಪ್ತರ್ಷಿಗಳು ಅವರೆಲ್ಲರೂ ಕೂಡ ಮದ್ಭಾವ, ನನ್ನಿಂದ ಬಂದರು. ಕಾರಣ ಆ ಸಪ್ತರ್ಷಿಗಳಲ್ಲೊಬ್ಬರಾದವರೇ ಅತ್ರಿಗಳು. ಅತ್ರಿಗಳ ಮಗನೇ ಚಂದ್ರ. ಆ ಚಂದ್ರನ ವಂಶದಲ್ಲೇ ಎಲ್ಲ ಬರ್ತಾರೆ. ಇಮಾಹ ಪ್ರಜಾಹ, ಯಾವ್ಯಾವ ಜಗತ್ತಿನಲ್ಲಿ ಲೋಕಗಳಲ್ಲಿ ಜನರನ್ನ ನೋಡ್ತಾ ಇದ್ದೀವೋ ಅವರೆಲ್ಲ ಇವರಿಂದ ಬಂದದ್ದಲ್ಲ. ಸಪ್ತರ್ಷಿಗಳಿಂದ ಇಲ್ಲಿಂದ ಬಂದಿಲ್ವಲ್ಲ, ಅವರೆಲ್ಲ ಬ್ರಹ್ಮದೇವರಿಂದ ಬಂದವರು. ಮಾನಸ ಜಾತಾಹ ಅಂತ ಮನಸ್ಸಿನಿಂದ ಬಂದಿದ್ದಾರೆ ಅವರೆಲ್ಲ. ಬ್ರಹ್ಮದೇವರ ಸೃಷ್ಟಿ ವಿಚಿತ್ರ. ಒಬ್ಬರನ್ನು ಒಂದೊಂದು ರೀತಿಯಾಗಿ ತಂದಿದ್ದಾರೆ. ಕರ್ದಮರನ್ನ ನೆರಳಿಂದ ತಂದು, ಸಪ್ತರ್ಷಿಗಳನ್ನು ವಿಚಿತ್ರವಾಗಿ ಅವರು ತಂದಿದ್ದಾರೆ. ಮೇಲ್ನೋಟಕ್ಕೆ ಬ್ರಹ್ಮದೇವರು ತಂದರು ಅಷ್ಟೇ. ಆದರೆ ನಿಜವಾಗಿಯೂ ತಂದಿದ್ದ್ಯಾರು? ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಶಿವರೂಪಿ ಶಿವೇ ಸ್ಥಿತ. ಬ್ರಹ್ಮದೇವರನ್ನ ಒಂದು ದ್ವಾರವನ್ನು ಮಾಡಿಕೊಂಡು ಒಳಗಿನಿಂದ ಬ್ರಹ್ಮ ರೂಪದಿಂದ ತಾನೇ ಇದ್ದು ಸೃಷ್ಟಿಯನ್ನು ಮಾಡಬಹುದು. ಅಷ್ಟೇ ಯಾಕೆ, ಪ್ರತಿಯೊಬ್ಬ ತಂದೆ ತಾಯಿಯರಲ್ಲೂ ಕೂಡ ತಾನೇ ಒಂದು ರೂಪದಿಂದ ಇದ್ದು ಸೃಷ್ಟಿಯನ್ನು ಮಾಡ್ತಾನೆ. ಮುಂದೆ ಅದೇ ವಿಷಯವನ್ನು ತಿಳಿಸ್ತಾನೆ. ಎಲ್ಲ ಕಡೆಯಲ್ಲೂ ಕೂಡ ಸೃಷ್ಟಿಯಾಗಿ ವ್ಯಾಪಾರ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾರ ಶಕ್ತಿ ಇದೆ? ನನ್ನ ಶಕ್ತಿ ಇದೆ ಅಂತ ಅರ್ಥ, ನನ್ನ ಸಂವಿಧಾನ ಇದೆ ಅಂತ ಅರ್ಥ. ಅದಿದ್ರೆ ಏನಾದ್ರು ಕೆಲಸಗಳು ನಡೆಯುತ್ತೆ. ಅದಕ್ಕೆ ವೇದಶಾಸ್ತ್ರಗಳಲ್ಲಿ ಹೇಳುತ್ತಿದ್ದು ದೇಹವಿನ ದೃಢವತಿ. ಏನಾದರೂ ಪ್ರಕ್ರಿಯೆ, ಕ್ರಿಯೆ, ವಿಕಾರ, ಕಾರ್ಯ, ಅಕಾರ್ಯ ಏನಾದರೂ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾರ ಸಂವಿಧಾನ ಇರಬೇಕು? ಭಗವಂತನ ಸಂವಿಧಾನ ಇರಲೇಬೇಕು. ಆದ್ದರಿಂದ ಯಾವ ಯಾವ ಋಷಿಗಳು ಅಂತ ತಗೊಳ್ತಿರೋ ಅವರು ಮೊದಲನೇ ಋಷಿಗಳಾಗಿರ್ಬಹುದು, ಆಮೇಲೆ ಬಂದವರಾಗಿರ್ಬೋದು, ಇವರೆಲ್ಲರೂ ಕೂಡ ಮದ್ಭಾವ, ನನ್ನಿಂದ ಬಂದವರೇ. ಅಷ್ಟೇ ಅಲ್ಲ, ಚತ್ವಾರೋ ಮನವಸ್ತಥಾ, ಇಲ್ಲೊಂದು ವಿಚಿತ್ರವಾದ ಅಂಶವನ್ನು ಹೇಳ್ತಾರೆ. 4 ಮನುಗಳು ಅವರು ಕೂಡ ನನ್ನಿಂದ ಬಂದು. ಇಲ್ಲೆಲ್ಲ ಭಗವದ್ಗೀತೆ ಬಹಳ ಗಡಿಚಾಗಿದೆ. ಅದ್ಯಾಕೆ 4 ಅಂತಲೇ ಒತ್ತಿ ಹೇಳದ? ಯಾಕೆಂದ್ರೆ ಮಾತಾಡ್ತಾ ಇರೋ ವ್ಯಕ್ತಿ ಸರ್ವಜ್ಞ ಶಿರೋಮಣಿ. 4 ಮನುಗಳು ಅಂದ್ರೆ ಯಾರು ತಗೋಬೇಕು? ಅವರು 14 ಮನ್ವಂತರ ಸಾಮಾನ್ಯ ಪ್ರಸಿದ್ಧ. ಅದು ಬ್ರಹ್ಮದೇವರು ಒಂದು ಮಗುಲು. ಅದರಲ್ಲೂ ಇದು 7ನೇ ಮನ್ವಂತರ, ಅದರಲ್ಲಿ 4. ಅಂದ್ರೆ ಹೆಂಗ ನೋಡಿದ್ರು ಆ 4 ಅನ್ನೋದನ್ನು ಕೂಡಿಸೋದು ಬಹಳ ಕಷ್ಟ ಆಗೋಗುತ್ತೆ. ಅದು ನಿರ್ಣಯವನ್ನು ಮಾಡಿಕೊಡ್ತಾರೆ ಆಚಾರ್ಯರು. 4 ಮನುಗಳು ಅಂತಂದ್ರೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ ಮತ್ತೆ ರೈವತ ಅಂತ ಈ 4ನ್ನೇ ತಗೋಬೇಕು. ತಾಪಸ ಯಾಕೆ ತಗೋಬಾರದು? ತಾಪಸ ಇವನೇ, ಸಾಕ್ಷಾತ್ ಪರಮಾತ್ಮನೇ ತಾಪಸ. ಚಾಕ್ಷುಷ ಯಾಕೆ ತಗೋಬಾರದು? ಅವರೆಲ್ಲ ಅವರ ವಂಶದಲ್ಲಿ ಬಂದವರೇ, ಆದ್ದರಿಂದ ಚಾಕ್ಷುಷ ಇಲ್ಲ. ಇದು ವೈವಸ್ವತ ಮನ್ವಂತರದಲ್ಲಿ ನಡೀತಾ ಇದೆ. ಆದ್ದರಿಂದಾಗಿ ಪೂರ್ವೇ ಅಂತಂದಿದ್ದಾರೆ ಕೃಷ್ಣ. ಹಿಂದಿನ 4 ಮನುಗಳು ಅಂತ. ಅದರಿಂದ ಯಾರು ತಗೋಬೇಕು? ಆ 4 ಮಂದಿಯನ್ನೇ ತಗೋಬೇಕು. ಬೇರೆ ಭಾಷ್ಯಕಾರರೆಲ್ಲ ಯಾವ ಮನ್ವಂತರ ಯಾವ ಮನುಗಳನ್ನು ತಗೋಬೇಕು ಅಂತಂದ್ರೆ ಈ 8ನೇದು 9ನೇದು 10ನೇದು 11ನೇದು ಈ ತಗೋಬೇಕಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ, ದಕ್ಷ ಸಾವರಣಿ, ಧರ್ಮ ಸಾವರಣಿ ಅಂತ ಈಗ ಬರುತ್ತೆ. ಆ 4 ಮನುಗಳನ್ನು ತಗೋಬೇಕು ಅಂತ ಆಚಾರ ಅದನ್ನೇ ಅಂತಾರಲ್ಲ, ಪೂರ್ವೇ ಅಂತ ಒತ್ತಿ ಕೃಷ್ಣ ಬಾಯಿ ಬಿಟ್ಟು ಹೇಳುತ್ತಿದ್ದಾಗ ಮುಂದಿನ ಯಾಕೆ ತಗೊಳ್ಬೇಕಪ್ಪ? ಅಷ್ಟೇ ಅಲ್ಲ, ಆ ಪೂರ್ವೇ ಅನ್ನೋದನ್ನ ನೀವು ಋಷಿಗಳ ಜೊತೆ ಹಚ್ಚಿಸ್ಕೋಬಹುದು. 4 ಅನ್ನೋದನ್ನು 4 ಅಂತ ಅಷ್ಟೇ ಇಟ್ಟುಕೊಂಡು
ಮುಂದಿನ 4 ಮನ್ವಂತರಕ್ಕೆ ಅಧಿಪತಿಗಳನ್ನು ತಗೊಳ್ಬಹುದಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಮುಂದೆ ಏನ್ ಹೇಳಿದ್ದಾರೆ ಕೃಷ್ಣ, ಯಾರ ವಂಶದಲ್ಲೇ ಮುಂದಿನ ಪೀಳಿಗೆ ಎಂಬುದು ಬಂದಿದೆಯೋ ಅಂತಹ 4 ಅಂತ ಆಯ್ತಾರೆ. ಯಾವ ಮನ್ವಂತರಾಧಿಪತಿಗಳು ಇಲ್ಲವೇ ಇಲ್ಲವೋ ಅವ್ರ ಪೀಳಿಗೆ ಈಗೆಲ್ಲಿರುತ್ತೆ. ಮುಂದೆ ಏನಂತಿದ್ದಾರೆ, ಯೇಷಾಂ ಲೋಕ ಇಮಾ ಪ್ರಜಾ, ಈ ಎಲ್ಲಾ ಪ್ರಜೆಗಳು ಕೂಡ ಯಾರ ಪೀಳಿಗೆಯಲ್ಲಿ ಬಂದಿದ್ದಾರೋ ಅಂತ ಇದ್ದಾರೆ. ಅದರಿಂದ ಹಿಂದೆ ಮುಂದೆ ನೋಡಿದಾಗ ಪರಕೀಯರ ಭಾಷೆಯಲ್ಲಿ ಎಷ್ಟು ಅಸಾಂಗತ್ಯ ಇದೆ ಅನ್ನೋದು ಕೂಡ ಆಚಾರ್ಯ ತಿಳಿಸ್ಕೊಡ್ತಾರೆ ನಮಗೆ. ಸುಮ್ಮನೆ ನೋಡಿದ್ರೆ ಪರಕೀಯರ ಭಾಷೆಗಳು ನಮ್ಗೆ ಇದು ಯಾವುದು ಅರ್ಥವೇ ಆಗಲ್ಲ. ಹೌದು ನಾಗಿರ್ಬೋದು ದೊಡ್ಡವರು ಹಳದ್ರು ಹೇಳಿದ್ದಾರೆ ಅಂತ ಬಿಟ್ಬಿಡ್ತೀವಿ. ತೆಕ್ಕೊಡ್ಬೇಕಲ್ಲ ಅಲ್ಲಿರೋದನ್ನ. ಹೌದು ಇದು ತಪ್ಪಿದೆ, ಯಾಕೆ ತಪ್ಪು ಎಲ್ಲರನ್ನು ತೆಕ್ಕೊಡ್ತಾರೆ. ಈ 4 ಮನ್ವಂತರಾಧಿಪತಿಗಳು ಏನಿದ್ದಾರಲ್ಲ ಅದರಲ್ಲೂ ಕೂಡ ಪ್ರಶ್ನೆ ಬರುತ್ತೆ. ಸ್ವಯಂಭೂವ ಏನೋ ಮನಸ್ಸಿನಿಂದ ಅಂದ್ರೆ ಬ್ರಹ್ಮದೇವರಿಂದ ಬಂದ, ಮನಸ್ಸಿನಿಂದ ಬಂದಿದ್ದು ಇನ್ನೂ ಕಷ್ಟ. ಯಾಕೆಂದ್ರೆ ಭಾಗವತದಲ್ಲಿ ಸ್ವಯಂಭೂವನು ಹೇಗೆ ಬಂದ ಅಂತ ಕೇಳಿದ್ರೆ ಅಲ್ಲೇನ್ ಹೇಳ್ತಾರೆ, ಸ್ವಯಂಭೂವನು ಶತರೂಪಾದೇವಿ ಬ್ರಹ್ಮದೇವರ ದೇಹದಿಂದ ಎಡಬಲ ಭಾಗದಿಂದ ಬಂದವರು. ಮಾನಸ ಜಾತ ಅಂತ ಹೇಗೆ ಮನಸ್ಸಿನಿಂದ ಬಂದವರು ಯಾರು, ಸನಕಾದಿಗಳು, ಅವರು ಮಾನಸ ಪುತ್ರರು ಅಂತ ಕರೆಸ್ಕೊಳ್ತಾರೆ. ಮತ್ತೆ ಈ ಸ್ವಯಂಭೂವನವನ್ನು ಮಾನಸ ಜಾತ ಅನ್ನೋದಾದ್ರೆ ಹೇಗೆ, ಹೋಗ್ಲಪ್ಪ ಏನೋ ಬ್ರಹ್ಮದೇವರಿಂದ ಬಂದ ಅಂತ ಹೇಳಿಕೊಂಡಾದ್ರೂ ಮಾನಸಾಹ ಅಂತ ಅನ್ನೋದಾದ್ರೆ ಉಳಿದ 3 ಜನ ಅಂತೂ ಇಲ್ಲೇ ಇಲ್ಲ. ಸ್ವಾರೋಚಿಷ ಅಂತೂ ಅಗ್ನಿಪುತ್ರ, ರೈವತ ಮತ್ತೆ ಈ ಉತ್ತಮ ಅಂತೂ ಪ್ರಿಯವ್ರತನ ಮಕ್ಕಳು ಇತ್ತು. ಇವರಿಬ್ಬರಂತೂ ಸರ್ವಥ ಬ್ರಹ್ಮದೇವರ ಮಕ್ಕಳೇ ಅಲ್ಲ ಅಂದ್ಮೇಲೆ ಇನ್ನ ಪ್ರಿಯವ್ರತನ ಮಕ್ಕಳು ಮಾನಸ ಜಾತಃ ಹೇಗೆ? ಎಲ್ಲ ನಾವು ಪ್ರಶ್ನೆಯನ್ನು ಹಾಕೊಂಡಾಗ ನಿಜವಾಗಿಯೂ ಭಾಗವತ ಕೇಳಿದ್ರೆ ಈ ಪ್ರಶ್ನೆ ಉತ್ತರ ಸಿಗುತ್ತೆ. ಭಾಗವತದಲ್ಲಿ ಏನು ಬರುತ್ತೆ, ಎಲ್ಲಾ ಮನುಗಳನ್ನು ಬ್ರಹ್ಮದೇವರು ಒಮ್ಮೆ ಮನಸ್ಸಿನಿಂದ ಸೃಷ್ಟಿ ಮಾಡಿರ್ತಾರೆ. ಆಮೇಲೆ ಆ ದೇಹ ಹೋಗಿರಲ್ಲ, ಆ ದೇಹ ಇದ್ದ ಹಾಗೆ ಪ್ರಿಯವ್ರತನ ಮಕ್ಕಳಾಗಿ ಅವರು ಬರ್ತಾರೆ. ಆ ದೇಹ ಇದ್ದ ಹಾಗೆ ಬ್ರಹ್ಮದೇವರ ಇನ್ನೊಂದು ದೇಹದಿಂದ ಸ್ವಯಂಭೂವನು ಬರ್ತಾನೆ. ಒಂದೇ ಬಾರಿ ಸೃಷ್ಟಿ ಅಲ್ಲವಲ್ಲ ದೇವತೆಗಳಿಗೆ, ಅನೇಕ ಬಾರಿ ಸೃಷ್ಟಿ ಇದೆ. ಬ್ರಹ್ಮದೇವರಿಗೆ ಅನೇಕ ಸೃಷ್ಟಿ ಇದೆ. ಮೊದಲು ಬ್ರಹ್ಮದೇವರು ಈಗೇನು ನಾವು ಸಂಕಲ್ಪದಲ್ಲಿ ಹೇಳ್ತೀವಲ್ಲ ಆದ್ಯ ಬ್ರಹ್ಮಣ ಅಂತ, ಆ ಬ್ರಹ್ಮದೇವರ ಹೆಸರು ಬೇರೆ ಇತ್ತು. ಅವರಿಗೆ ಪುರುಷ ಅಂತ ಆಗ ಹೆಸರು. ಬ್ರಹ್ಮದೇವರ ತಮ್ಮನಾಗಿ ಮುಖ್ಯ ಪ್ರಾಣದೇವರ ಅವತಾರ ಮಾಡಿದಾಗ ಅವರಿಗೆ ಪ್ರಾಣ ಅಂತ ಹೆಸರು, ಅವರಿಗೆ ಸೂತ್ರ ಅಂತ ಹೆಸರವಾಗ. ಸರಸ್ವತಿ ದೇವಿಗೆ ಪ್ರಕೃತಿ ಅಂತ ಹೆಸರು ಮೂಲದಲ್ಲಿ. ಭಾರತೀ ದೇವಿಯವರಿಗೆ ಶ್ರದ್ಧಾ ಅಂತ ಹೆಸರು. ಇವೆಲ್ಲ ಮೂಲ. ಯಾವಾಗ ನಾವೇನು ಸಂಕಲ್ಪದಲ್ಲಿ ಆದ್ಯ ಬ್ರಹ್ಮಣ ದೇವರಾಗ್ತೀವಲ್ಲ ಆ ಬ್ರಹ್ಮದೇವರು ನಾಭಿ ಕಮಲದಿಂದ ಬರುವಾಗ ಅವರಿಗೆ ನಾಭ್ಯ ಅಂತಾರೆ. ನಾಭ್ಯೆ ಪದ್ಮೆ ನಿಷಣ್ಣಾಯ ಮಮಾತಿ ಸರ್ಗೆ ಎಲ್ಲವನ್ನು ಭಾಗವತದಲ್ಲಿ ತಿಳಿಸ್ಕೊಡ್ತಾರೆ ನಮಗೆ. ಯಾವ ಬ್ರಹ್ಮದೇವರು ನಾಭಿ ಕಮಲದಿಂದ ಬಂದಾಗ ಅವರಿಗೆ ಸೃಷ್ಟಿ ಮಾಡುವಂತ ಆದೇಶ ಕೊಟ್ಟಾಗ ಅವರು ಹಿಂದಿದ್ದು ಸರಿತಾರೆ. ಯಾಕೆ ಆ ಬಂಧನಕ್ಕೆ ಜೀವರಾಶಿಗಳನ್ನ ತಡಬೇಕು, ಅದಕ್ಕೆ ನನ್ನನ್ನು ಯಾಕೆ ದ್ವಾರ ಮಾಡ್ಕೋಬೇಕು ಅಂತಂದಾಗ ದೇವರೇನಂತಾರೆ, ಪುರಾಮಯ ಪ್ರೋಕ್ತ ಮಜಾಯ ನಾಭ್ಯೆ ಪದ್ಮೆ ನಿಷಣ್ಣಾಯ ಮಮಾದಿ ಸರ್ಗೆ, ಆದಿ ಸರ್ಗೆ ಯಾವ ಜೀವರಾಶಿಗಳನ್ನು ನಾನು ಹೊರಗೆ ತರಬೇಕು ಅಂತ ಸಂಕಲ್ಪ ಮಾಡಿದ್ದೇನೋ ಅವರೆಲ್ಲರನ್ನು ನಿನ್ನ ಮೂಲಕ ತರ್ತೀನಿ. ಸಂಸಾರ ಅವರಿಗೆ ಬಂಧಕ ಆಗದೇ ಇರುವ ಹಾಗೆ ನಿನಗೆ ಆ ಜ್ಞಾನ ಬೀಜವನ್ನು ಕೊಟ್ಟು ಯಾರ್ಯಾರನ್ನ ನೀ ಸೃಷ್ಟಿ ಮಾಡುತ್ತೀಯೋ ಅವರೆಲ್ಲರಿಗೂ ಇದನ್ನು ಉಪದೇಶ ಮಾಡುದು. ಹೀಗೆಲ್ಲ ಪರಮಾತ್ಮ ಯಾವ ನಾಭಿ ಕಮಲದಿಂದ ಬಂದ ಬ್ರಹ್ಮದೇವರಿಗೆ ಹೇಳುತ್ತಾನಲ್ಲ, ಅಲ್ಲಿ ಅನೇಕ ಬಾರಿ ಬ್ರಹ್ಮದೇವರ ಸೃಷ್ಟಿಯಾಗಿದೆ. ಆ ರೀತಿಯಲ್ಲಿ ನೋಡಿದ್ರೆ ಆಗ ನೋಡಿದಾಗ ಯಾವ ಮನ್ವಂತರಾಧಿಪತಿಗಳು ಅಂತ ನಾವು ಕರಿತೇವೋ ಅದರಲ್ಲಿ ಈ 4 ಮಂದಿ 2 ಜನರನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ 14 ಮಂದಿಯು ಬ್ರಹ್ಮದೇವರಿಂದ ಬಂದವರೇ ಮನಸ್ಸಿನಿಂದ. ಆದರೆ ಸೃಷ್ಟಿ ಕಾಲದಲ್ಲಿ ಬ್ರಹ್ಮದೇವರು ತಮ್ಮ ಆ ದಕ್ಷಿಣ ಭಾಗದಿಂದ ಸ್ವಯಂಭೂಮನವನ್ನು ತರ್ತಾರಲ್ಲ, ಆಗ ಹಳೆಯ ಶರೀರವನ್ನು ಅವರು ಬಿಟ್ಟಿರಲ್ಲ. ಅದೇ ಬ್ರಹ್ಮದೇವರ ಸೃಷ್ಟಿ ವೈಚಿತ್ರ್ಯ ಅಂತಂದ್ರೆ. ಮತ್ತೆ ಬ್ರಹ್ಮದೇವರಿಂದ ಬಂದ ಅಂತ ಇದು ಮದ್ಭಾವ ಅಂತ ಹೇಗಂದ್ರು, ನನ್ನಿಂದ ಬಂದಿದ್ದಾರೆ ಮನುಗಳು ಅಂತ ದೇವರು ಹೆಂಗಂದ, ಬ್ರಹ್ಮದೇವರಿಂದ ಬಂದರು ಅಂತ ತಾನೇ ಹೇಳಬೇಕು. ಆದ್ರೆ ವಸ್ತುತಃ ಅಲ್ಲಿ ಬಂದದ್ದು ಬ್ರಹ್ಮದೇವರಿಂದಲ್ಲ, ಬ್ರಹ್ಮ ರೂಪದ ಒಳಗೆ ಕೂದಂತಹ ಬ್ರಹ್ಮ ರೂಪ ಅಂತ ನನ್ನದೇನಿದೆ ಅದರಿಂದ ಬಂದಿತ್ತು. ಆದ್ದರಿಂದ ದೇವರು ಹೇಗಿಟ್ಟಿದ್ದಾನೆ ಶಬ್ದ ಮದ್ಭಾವ, ಅವರೆಲ್ಲರೂ ನನ್ನಿಂದ ಬಂದವರು. ಹೇಗೆ ಬಂದರು, ಒಂದು ದ್ವಾರ ಮಾಡಿಕೊಂಡು ಬಂದರು. ಹೇಗೆ ಮಾನಸ ಜಾತ, ಬ್ರಹ್ಮದೇವರ ಮನಸ್ಸನ್ನು ದ್ವಾರ ಮಾಡಿಕೊಂಡು ಬಂದರು.
ಅದರಿಂದ ಕೃಷ್ಣ ಪರಮಾತ್ಮನ ಮಾತುಗಳಿದ್ದಾವಲ್ಲ ಬಹಳ ಅರ್ಥಗರ್ಭಿತ ರಹಸ್ಯ. ಆದ್ದರಿಂದ ಯಾವ್ಯಾವ ಜಗತ್ತಿನಲ್ಲಿ ಜೀವರಾಶಿಗಳು ಶರೀರ ತಗೊಂಡು ಬಂದಿದ್ದಾರೆ ಅಂತ ನೋಡ್ತೀವೋ ಪ್ರತಿಯೊಬ್ಬರೂ ಕೂಡ ಪರಮಾತ್ಮನಿಂದ ಬಂದರು. ಅಥವಾ ಮನವಃ ಅಂತಂದ್ರೆ ಮನುಗಳು. ಮನುಗಳು ಅಂದ್ರೆ ಯಾರು? ಯಾರು ಜ್ಞಾನವಂತನೋ ಅವನನ್ನ ಶಾಸ್ತ್ರದಲ್ಲಿ ಮನು ಅಂತ ಕರೆದಿದ್ದಾರೆ. ಮನು ಅವಬೋಧನೆ ಅಂತ ಧಾತು. ಯಾರಿಗೆ ಯಥಾರ್ಥ ಜ್ಞಾನ ಇದೆಯೋ ಅಂತಹ ಜ್ಞಾನಿ ಮನು. ಯಾರಿಗೆ ಯಥಾರ್ಥ ಜ್ಞಾನ ಇದೆ? ಹುಟ್ಟುತ್ತಾನೇ ಇರಬೇಕಾ ಮತ್ತದು, ಯಾವಾಗಲೂ ಬರೋದು ಹೋಗೋದು ಆಗಬಾರ್ದು. ಯಾರಿಗಿರುತ್ತೋ ದೇವತೆಗಳಿಗಿರುತ್ತೆ, ಜಾತಾ ಪರೋಕ್ಷಗಳು. ಆ ದೇವ ಪಟ್ಟಕ್ಕೆ ಏರ್ಬೇಕು ಅಂದ್ರೆ ಅವರ ಅಪರೋಕ್ಷ ಜ್ಞಾನ ಇರಲೇಬೇಕು, ಇಲ್ಲದಿದ್ರೆ ಅವರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನು ಅಂತಂದ್ರೆ ಯಾರಲ್ಲಿ? ದೇವತೆಗಳು. ಅವರು ಎಷ್ಟು ತರ ಇದ್ದಾರೆ? ಚತ್ವಾರಃ, 4 ತರ ಇದ್ದಾರೆ ದೇವತೆಗಳು. ಏನು 4 ತರ? 4 ತರ ಅಂತಂದ್ರೆ 4 ಅನ್ನೋ ವರ್ಣ ನಮಗೆ ಎಲ್ಲಿ ಪ್ರಸಿದ್ಧ? ವರ್ಣದಲ್ಲಿ ಪ್ರಸಿದ್ಧ. 4 ವರ್ಣಕ್ಕೆ ಅಭಿಮಾನಿಗಳಾದ ದೇವತೆಗಳು ಇದ್ದಾರೆ. ಅವರೆಲ್ಲರೂ ನನ್ನಿಂದಲೇ ಬಂದದ್ದು. 4 ವರ್ಣಕ್ಕೆ ಅಭಿಮಾನಿಗಳು ಯಾರ್ಯಾರು ಅಂತೆಲ್ಲ ನೋಡ್ಬೇಕಂದ್ರೆ ಆಚಾರ್ಯರ ಬೃಹತ್ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿಗಳಾಗಿ ನಿಯಾಮಕರಾದ ದೇವತೆಗಳು ಅಂತಂದ್ರೆ ಬ್ರಹ್ಮದೇವರು. ಆಮೇಲೆ ಕ್ಷತ್ರವರ್ಣ, ಅದಕ್ಕೆ ನಿಯಾಮಕರಾದ ದೇವತೆಗಳು ಯಾರು ಅಂತಂದ್ರೆ ಮುಖ್ಯ ಪ್ರಾಣದೇವರು, ಗರುಡಶೇಷ ರುದ್ರರು, ಇಂದ್ರದೇವರು, ಇವರೆಲ್ಲರೂ ಅದರಂತೆ ಸೂರ್ಯಾದಿ ದೇವತೆಗಳು, ಇವರೆಲ್ಲರೂ ಕೂಡ ಕ್ಷತ್ರವರ್ಣಕ್ಕೆ ಅಭಿಮಾನಿ ದೇವತೆಗಳು. ಅದಕ್ಕೆ ಸೂರ್ಯನನ್ನ ನಿಮಿತ್ತ ಮಾಡಿಕೊಂಡು ಬಂದ ವಂಶ ಏನಿದೆ ಅವೆಲ್ಲ ಏನಂತ ಕರೆಸ್ಕೊಳ್ಳುತ್ತೆ? ಕ್ಷಾತ್ರ ವಂಶ ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಅದರಂತೆ ವೈಶ್ಯ ಯಾರು ಅಂತ ಬಂದಾಗ ಈ ಕಶ್ಯಪರಿಗೆ ದ್ವಾದಶಾದಿತ್ಯರು ಏನು ಹುಟ್ಟಿ ಬರ್ತಾರೆ, ಅತಿಥಿಯ ಮಕ್ಕಳಾಗಿ ಆದಿತ್ಯರು 12 ಮಂದಿ ಹುಟ್ಟಿ ಬಂದಾಗ ಅದರಲ್ಲಿ 4 ಮಂದಿ ಬಿಟ್ಟು, ಯಾರು 4? ಒಂದು ಸೂರ್ಯ ಅರ್ಥಾತ್ ದಿವಸ್ವಾನ್, ಅವರೇ ಸೂರ್ಯ. ಆಮೇಲೆ ಇಂದ್ರದೇವರು, ವರುಣದೇವರು, ಆಮೇಲೆ ಸಾಕ್ಷಾತ್ ಪರಮಾತ್ಮನಲ್ಲಿ ಅವತಾರ ಮಾಡಿರ್ತಾರೆ ವಿಷ್ಣು ಅಂತ ರೂಪದಲ್ಲಿ. ಆ ವಿಷ್ಣುಗಂತೂ ಕುಲ ಇಲ್ಲ, ಗೋತ್ರ ಇಲ್ಲ, ವರ್ಣ ಇಲ್ಲ, ಅವರನ್ನು ಇಲ್ಲಿ ಸೇರಿಸಲಿಕ್ಕೆ ಬರಲ್ಲ. ಇನ್ನು ಉಳಿದ 3 ಜನರನ್ನ ಕ್ಷತ್ರ ವರ್ಣಕ್ಕೆ ಅಭಿಮಾನಿಗಳಾಗಿ ಇಟ್ಟಿದ್ದಾನೆ. ಇನ್ನು ಉಳಿದದ್ದು 8 ಮಂದಿ, ಅವರನ್ನ ವೈಶ್ಯ ವರ್ಣಕ್ಕೆ ಅಭಿಮಾನಿಗಳಾಗಿ ಇಟ್ಟಿದ್ದಾರೆ. ಅಲ್ಭಗ, ಭೂಷ ಇತ್ಯಾದಿಗಳೆಲ್ಲ ಬರ್ತಾರಲ್ಲ, ಅವರೆಲ್ಲರನ್ನು ಕೂಡ ವೈಶ್ಯ ವರ್ಣಕ್ಕೆ ಅಭಿಮಾನಿಗಳು ಮತ್ತು ನಿಯಾಮಕರಾಗಿ ಇಟ್ಟಿದ್ದಾರೆ. ಇನ್ನ ಶೂದ್ರ ವರ್ಣಕ್ಕೆ ಅಭಿಮಾನಿಗಳು ಯಾರು ಅಂತ ಬಂದ್ರೆ ಮೊದಲನೆಯದು ಅಶ್ವಿನಿ ದೇವತೆಗಳು. ಅದಕ್ಕೆ ಅವ್ರಿಗೆ ಆಹುತಿ ಕೊಡ್ತಾ ಇರಲ್ಲ, ಗಲಾಟೆ ಮಾಡಿ ಆಮೇಲೆ ಚಮತ್ಕಾರ ಇಸ್ಕೊತಾರೆ. ಯಾಕೆ ಕೊಡ್ತಾ ಇರಲ್ಲ, ಯಾಕೆ ಕೊಡ್ತಾ ಇರಲ್ಲ ಅಂತ ಹೋದಾಗ ಎಲ್ಲ ನೋಡ್ಬೇಕಾಗುತ್ತೆ. ಅಶ್ವಿನಿ ದೇವತೆಗಳು, ಆಮೇಲೆ ಪೃಥ್ವಿ. ಈ ಪೃಥ್ವಿ ಬೇರೆ, ಭೂದೇವಿ ಅಲ್ಲ. ಇನ್ನೊಂದು ನಾವ್ಯಾವ ತತ್ವನ್ಯಾಸದಲ್ಲೆಲ್ಲ ಹೇಳ್ತೀವಲ್ಲ, ಪಂಚಭೂತಗಳಲ್ಲಿ ಬರುವಂತಹ ಪೃಥ್ವಿ ತತ್ವಕ್ಕೆ ನಿಯಾಮಕಳಾದ ಒಬ್ಬಳು ದೇವತೆ ಇವಳು. ಧರಾ ಅಂತಲೂ ಅವಳನ್ನು ಕರೀತಾರೆ. ಕಕ್ಷೆಯಲ್ಲಿ ಬಹಳ ಕೆಳಗೆ ಬರ್ತಾಳೆ. ಪೃಥಿವ್ಯಾತ್ಮನೆ ಶನೈಶ್ವರ ಧರಾಭ್ಯಾಂ ನಮಃ ಅಂತ ನಾವು ನಿತ್ಯ ಅದನ್ನ ಅನುಸಂಧಾನ ಮಾಡ್ಕೊಳ್ತೀವಿ. ಆ ದೇವತೆ, ಆ ಪೃಥ್ವಿ ಅಂತ ಏನು ಹೇಳ್ತೀವಿ, ಅವಳು ಶೂದ್ರವರ್ಣಕ್ಕೆ ಅಭಿಮಾನಿಯಾದ ದೇವತೆ. ಆಮೇಲೆ ಯಾವ ಕಾಲ ದೇವತೆಗಳು ಅಂತಿದ್ದಾರಲ್ಲ, ಕ್ಷಣ, ಲವ, ನಿಮಿಷ, ಪಕ್ಷ, ಮಾಸ, ಈ ದೇವತೆಗಳೆಲ್ಲ ಏನಂತ ಕರೆಸ್ಕೊಳ್ತಾರೆ? ಶೂದ್ರವರ್ಣಕ್ಕೆ ನಿಯಾಮಕರು. ಇನ್ನು ಕಡೆಯಲ್ಲಿ ಮೃತ್ಯು ದೇವತಾ, ನಮಗೆ ಮರಣ ಅಂತ ಏನು ದೇವರು ಇಟ್ಟಿರ್ತಾನೋ ಆ ಮರಣ ಅನ್ನೋ ಪ್ರಕ್ರಿಯೆಗೆ ಅಭಿಮಾನಿಗಳಾದ ಒಬ್ಬರು ದೇವತೆಗಳಿದ್ದಾರೆ. ಈ ದೇವತೆ ಯಾವುದಕ್ಕೆ ಅಭಿಮಾನಿ? ಶೂದ್ರವರ್ಣಕ್ಕೆ ಅಭಿಮಾನಿ. ಹೀಗೆ ಚತ್ವಾರೋ ಮನವಸ್ತಥ 4 ತರಹ ದೇವತೆಗಳಿದ್ದಾರೆ. ಅಲ್ಲ, ದೇವತೆಗಳನ್ನು ದೇವತೆಗಳು ಅಂತ ಹೇಳುವುದಿತ್ತು ನೇರವಾಗ. ಮನು ತ್ಯಾಗಂತ ಎಲ್ಲ ಬಹಳ ಸ್ವಾರಸ್ಯವಾದ ಅಂಶ ಇರೋದು. ಇಲ್ಲಿ ಅರ್ಜುನನಿಗೆ ಉಪಾಸನೆಗೆ ಸಂಬಂಧಪಟ್ಟ ಉಪದೇಶ ನಡೀತಾ ಇದೆ. ನಾವೆಲ್ಲರೂ ಕೂಡ ಉಪಾಸನೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಮಾಡ್ತೀವಿ? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಷ್ಟೇ ಸಾಕು. ಅದ್ರ ಹಿಂದೆ ಸಾಮಾನ್ಯವಾಗಿ ಪೂಜೆಯ ಬಗ್ಗೆ ತಿಳ್ಕೊಂಡವರು ಗೊತ್ತಿರುತ್ತೆ.
ಮನುನಾಮಕ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಬೇಕಂತಿದೆ. ಮನುನಾಮಕ ಅಂತ ಸೇರಿಸಬೇಕು ಅಂತ ಆಚಾರ್ಯರು. ಯಾಕೆ ಸೇರಿಸಬೇಕು? ಯಾವ್ಯಾವ ದೇವತೆಗಳು ಅಂತ ನಾವು ಹೆಸರಿಟ್ಟು ತಿಳ್ಕೊಳ್ತೀವಲ್ಲ, ಬ್ರಹ್ಮದೇವರು, ರುದ್ರದೇವರು, ಗರುಡಶೇಷರು, ಇಂದ್ರದೇವರು, ಯಾವ್ಯಾವ ದೇವತೆಗಳಿಗೆ ಈ ಹೆಸರಿದೆಯೋ ಆ ಎಲ್ಲ ಹೆಸರು ದೈತ್ಯರಿಗಿದೆ. ಒಬ್ಬ ದೈತ್ಯ ಹೆಸರಿಟ್ಟುಕೊಂಡಿದ್ದಾನೆ ಬ್ರಹ್ಮ, ಇನ್ನೊಬ್ಬ ದೈತ್ಯ ಶಂಕರ, ಶಿವ, ರುದ್ರ, ಹಯಗ್ರೀವ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಯಾಕೆ ಇದು ಪ್ರಸಿದ್ಧ, ಮತ್ಸ್ಯಾವತಾರದ ಕಥೆ ಕೇಳಿದಾಗ ಗೊತ್ತಾಗುತ್ತೆ. ಇಟ್ಕೊಳ್ಳಾರದೆ ಯಾಕ್ರಿ? ಹೆಸರು ಇಟ್ಕೊಳ್ಳೋಕ್ಕೇನು? ರಾಮ ಅಂತ ಹೆಸರಿಟ್ಕೊಳ್ತಾರೆ, ರಾಮದ್ರೋಹಿಗಳಾಗಿರ್ತಾರೆ. ಭಗವಾನ್ ಅಂತ ಹೆಸರಿಟ್ಕೊಂಡಿರ್ತಾರೆ, ಭಗವಂತನ ಬಗ್ಗೆ ಸರ್ವವೂ ಕೂಡ ಏನೂ ಇರಲ್ಲ, ಸಂತಾನ ಇಟ್ಕೋಬಹುದಲ್ಲ. ಹಾಗೆ ದೈತ್ಯರಿಗೂ ಕೂಡ ಆ ಎಲ್ಲ ಹೆಸರುಗಳು ಇವೆ. ನಾವು ಬ್ರಹ್ಮಣೇ ಸ್ವಾಹ, ಬ್ರಹ್ಮಣೇ ನಮ್ಮ ಅಂತ ಹಾಕ್ತೀವಿ. ಆದರೆ ಆ ಬ್ರಹ್ಮದೇವರು ಯಾರು? ಆ ಬ್ರಹ್ಮಾಂತರ್ಗತನಾದ ನಾರಾಯಣ ಅಂತಲೇ ನಮ್ಮ ಅನುಸಂಧಾನ ಇದ್ರು. ಆ ಬ್ರಹ್ಮದೇವರು ಯಾರು? ಮನುನಾಮಕ ಅಂತ ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಹಂಗೆ ಬಿಟ್ಟುಬಿಟ್ರೆ ಬ್ರಹ್ಮ ಅಂತ ರಾಕ್ಷಸನೂ ಆಗೋಗ್ತಾನೆ, ನಾರಾಯಣ ಅಂತೂ ಸರ್ವಾಂತರ್ಯಾಮಿ, ಅಲ್ಲಂತೂ ಸಮಸ್ಯೆ ಇಲ್ಲ. ಬರೀ ಬ್ರಹ್ಮದೇವರನ್ನು ತಗೊಂಡ್ರೆ ಬ್ರಹ್ಮಾಂತರ್ಗತ ರಾಕ್ಷಸನಿಂದ ನಾರಾಯಣ ಅಂತೂ ಆಗೋಗುತ್ತೆ. ಆದ್ದರಿಂದ ಯಾವ ಬ್ರಹ್ಮದೇವರನ್ನು ನಾವು ಉದ್ದೇಶ ಇಟ್ಟುಕೊಂಡು ಮಾಡಬೇಕು? ಮನುನಾಮಕ ಅಂದ್ರೆ ಏನು? ಜ್ಞಾನಿಗಳಾದಂತಹ, ಯಥಾರ್ಥ ಜ್ಞಾನ ಪರಮಾತ್ಮನ ಕುರಿತಾಗಿ ಯಾರಿಗೆ ಹೋಗೋದೇ ಇಲ್ವೋ ಅಂತಹ ವ್ಯಕ್ತಿಗಳನ್ನು ನಾವು ಪರಮಾತ್ಮನ ಅಧಿಷ್ಠಾನ ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಏನೇ ಪೂಜೆ ಮಾಡಬೇಕಾದ್ರು, ಪುರಸ್ಕಾರವೋ ಎಂಥದ್ದು ಏನೋ ಭಗವಂತನ ಪ್ರೀತಿಗೆ ಅಂತ ಮಾಡಬೇಕಂದ್ರು ಏನೋ ಒಂದು ಚಿಂತನೆ ಮಾಡಬೇಕಲ್ಲ. ಅದಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ಇದು ವಿಶೇಷವಾಗಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಮನುನಾಮಕ ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ಆ ಮನುನಾಮಕ ಅಂತ ಸೇರಿಸೋದಕ್ಕೆ ಬಹಳ ಅವಶ್ಯಕತೆ ಇದೆ. ಕಾರಣ ಉಪಾಸನೆ ಅನ್ನೋದು ಪರಮಾತ್ಮನಿಗೆ ಮುಟ್ಟಬೇಕು ಅಂದ್ರೆ ಒಳ್ಳೆಯ ಅಧಿಷ್ಠಾನದ ಮೂಲಕವಾಗಿ ಬರಬೇಕು. ಅದು ಒಳ್ಳೆಯ ಅಧಿಷ್ಠಾನ ಆಗುವುದು ಆ ಅಧಿಷ್ಠಾನ ಜ್ಞಾನವಂತವಾಗಿ ಭಗವತ್ ಪ್ರಿಯವಾಗಿದ್ದಾಗ ಮಾತ್ರ. ಅದನ್ನು ತಿಳಿಸಬೇಕಾಗಿದೆ ದೇವರಿಗೆ. ಅದಕ್ಕೆ ಬರೀ ದೇವಾಹ ಚತ್ವಾರಹ ಅಂತ ಹೇಳಿಲ್ಲ, ಮತ್ತೇನಂದ? ಮನಃ ಚತ್ವಾರಹ. ಈ ಮನುಗಳು 4 ತರ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಯಾರಿಂದ ಬಂದದ್ದು? ನನ್ನಿಂದಲೇ ಬಂದದ್ದು. ಬರೀ ದೇವತೆಗಳಷ್ಟೇ, ದೈತ್ಯರು ಬಂದಿಲ್ಲ, ನಿನ್ನಿಂದ ಆಗುತ್ತಾರೆ. ದೇವರೇನಂದ? ಈ ಋಷಿಗಳು, ಮುನಿಗಳು, ಆ ಜಗತ್ತು ಅವರಿಂದ ಬಂದದ್ದು, ಮತ್ತೆ ಈ ಎಲ್ಲಾ ಮನುಗಳು, ಅದರಂತೆ ಈ ದೇವತೆಗಳೆಲ್ಲ ನನ್ನಿಂದ ಬಂದಿದ್ದು. ಅಂದ್ರೆ ರಾಕ್ಷಸರು, ಯಕ್ಷರಕ್ಷ ಪಿಶಾಚಿಗಳು, ದಾನವರು, ದೈತ್ಯರು ಇವ್ಯಾರಿಂದ ಬಂದಿಲ್ಲ, ಏನಾಗಿದ್ರೆ ಎಲ್ಲ ಪ್ರಶ್ನೆ ದೇವರು ಹೇಳ್ಬೋದಿತ್ತಲ್ಲ, ಅದನ್ನು ಕೂಡ ಹೇಳಲ್ಲ. ಇಲ್ಲೇ ಸ್ವಾರಸ್ಯ ಇರೋದು. ಮಹಾಭಾರತದ ಶ್ಲೋಕಗಳನ್ನ, ಮೊದಲು ಶ್ಲೋಕಗಳನ್ನು ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಮಹಾಭಾರತದ ಮೊದಲನೇ ಶ್ಲೋಕ ಯಾವುದು? ನಾರಾಯಣ ಸುರಗುರು ಜಗದೇಕ ನಾಥ. ಎರಡನೇ ಶ್ಲೋಕ ಯಾವುದು? ಸೃಷ್ಟಾ ಬ್ರಹ್ಮಾದಯೋ ದೇವಾಹ ನಿಹತಾ ಏನ ದಾನವಾಹ ತಸ್ಮೈ ದೇವಾದಿ ದೇವಾಯ ನಮಸ್ತೆ ಅಂಗಧಾರಣೆ. ಅಲ್ಲೇನು ಹೇಳ್ತಾರೆ? ಬ್ರಹ್ಮಾದಿ ದೇವತೆಗಳು ಇವನಿಂದ ಸೃಷ್ಟಿಸಲ್ಪಟ್ಟರು, ದೈತ್ಯರು ಇವನಿಂದ ಸಂಹೃತರಾದರು, ಅಂತಹ ದೇವಾದಿ ದೇವರಾದ ಶಾಂಗಪಾಣಿಗೆ ನಮಸ್ಕಾರ ಅಂತಿದೆ ಮಹಾಭಾರತ ಎರಡನೇ ಶ್ಲೋಕ. ಆಮೇಲೆ ನಾರಾಯಣ ನಮಸ್ಕಾರ ನಂತೇವರು ಬರ್ತಾರೆ. ಅಂದ್ರೆ ದೇವತೆಗಳು, ಬ್ರಹ್ಮಾದಿಗಳು ಅವರನ್ನು ಸೃಷ್ಟಿ ಮಾಡಿದ್ದಾರೆ, ದೈತ್ಯರನ್ನು ನೀವೇನು ಮಾಡಿಲೇನಾಗಿದ್ರೆ ಈ ಪ್ರಶ್ನೆ ಆಚಾರ್ಯ ಹಾಕುತ್ತಾರೆ. 12ನೇದು ಉತ್ತರ ಏನು ಕೊಡ್ತಾರೆ? ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಮುಕ್ತಿ ಸೃಷ್ಟತ್ವ ಮುಚ್ಚದೆ ನಾಣ್ಯತೆ, ದೇವತೆಗಳಿಗೆ ಮೋಕ್ಷವನ್ನು ತಂದುಕೊಡ್ಲಿಕ್ಕೆ ಸೃಷ್ಟಿ ಮಾಡಿದ್ದಾನೆ ಅನ್ನೋ ಅಭಿಪ್ರಾಯದಲ್ಲಿ ದೇವತೆಗಳನ್ನು ಸೃಷ್ಟಿ ಮಾಡದ ಅಂತಂದಿದ್ದು. ಈ ದೈತ್ಯರನ್ನ ಸಂಹಾರ ಮಾಡದ ಅಂದ್ರೆ ಏನರ್ಥ? ಇವರಿಗೆ ಮೋಕ್ಷ ದೊರಕದಂತೆ ಇವರ ಸೃಷ್ಟಿಯಾಗಿದೆ. ಸೃಷ್ಟಿ ಮಾಡದ ಅಂದ್ರೆ ಏನರ್ಥ? ಅದಕ್ಕೆ ಈ ಶ್ಲೋಕದಲ್ಲಿ ಏನ್ ಸ್ವಾರಸ್ಯ ಅಂದ್ರೆ ಯಾವ ದುರ್ಜನರನ್ನು ದೇವರು ಸೇರಿಸಿಲ್ಲ. ಮಹಾಶ್ರಯ ಸಪ್ತಪೂರ್ವೇ ಚತ್ವಾರೋ ನಮಸ್ತದ. ಆಮೇಲೆ ಇವರ ಪರಂಪರೆಯಲ್ಲಿ ಬಂದವರು ಅಂದ್ರೆ ಇವರ ಅನುವರ್ತಿಗಳಾಗಿ ಯಾರ್ಯಾರು ಬಂದಿದ್ದವರನ್ನ ಸಾತ್ವಿಕರು, ಅವರಿಗೆ ಮಾತ್ರ ನಾವು ಮೋಕ್ಷಾದಿ ಪುರುಷಾರ್ಥ ಪ್ರದ ಈ ಅಭಿಪ್ರಾಯ ಇಟ್ಟುಕೊಂಡೇನಲ್ಲ ಮದ್ಭಾವ. ಇವರೆಲ್ಲರೂ ಕೂಡ ನನ್ನಿಂದ ಬಂದವರು ಅಂದ್ರೆ ಮೋಕ್ಷ ಪಡೆಯಲಿಕ್ಕೋಸ್ಕರವಾಗಿ ನನ್ನಿಂದ ಬಂದವರು ಹೀಗಿರ್ತಾರೆ. ಆದ್ದರಿಂದ ಬರೀ
ಜನರೊಳಗಿರುವ ಭಾವನೆ ಅಷ್ಟೇ ಅಲ್ಲ, ಈ ಜನರೂ ಕೂಡ ಯಾರಿಂದ ಬರ್ತಾರೆ? ನನ್ನಿಂದಲೇ ಬರೋದು. ಆದ್ದರಿಂದ ಅರ್ಜುನ ಏತಾಂ ವಿಭೂತಿಂ ಯೋಗಂಚ ಮಮಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನಾ ಏನ್ ನಿನಗೆ ಹೇಳಿದ್ದೀನಲ್ಲ, ಇದೇ ವಿಭೂತಿ. ವಿಭೂತಿ ಅಂತಂದ್ರೆ ವಿಶಿಷ್ಟವಾದ, ಭೂತಿ ಅಂತಂದ್ರೆ ಮಹತ್ವ. ದೇವರ ಮಹತ್ವ ಏನು? ದೇವಾದಿ ದೇವತೆಗಳಿಗೂ ಕೂಡ ಪೂರ್ಣವಾಗಿ ತಿಳಿಯಲಾಗದಂತಹ ನನ್ನ ಮಹತ್ವ ಇದೆ. ಅಷ್ಟೇ ಅಲ್ಲ, ವಿಭೂತಿ ಅಂತಂದ್ರೆ ಮುಂದೆ ಹೇಳುವಂತಹ ನನ್ನ ನಾನಾ ಸ್ಥಳಗಳಲ್ಲಿರುವಂತಹ ವಿಶೇಷವಾದ ಸನ್ನಿಧಾನ. ಅಥವಾ ಯೋಗಂಚ, ಯೋಗ ಅಂತಂದ್ರೆ ಪರಮಾತ್ಮನ ಸಾಮರ್ಥ್ಯ. ಇವೆಲ್ಲವೂ ಕೂಡ ಏನು ನನ್ನಲ್ಲಿದೆ. ಯಾರಿದನ್ನ ತತ್ವತಃ ಯಥಾರ್ಥವಾಗಿ ತಿಳಿತಾನೋ ಸೋಮಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಆಗ ಈ ಧ್ಯಾನ ಯೋಗ ಅದು ನಿಶ್ಚಲವಾಗಿ ಉಳಿಯುವಂತೆ ಏನಿದೆಯೋ ಅದನ್ನ ಆತ ಪಡೆದು ಮೋಕ್ಷವನ್ನು ಪಡಿತಾನೆ. ಪರಮಾತ್ಮ ಹೇಳ್ತಾ ಇರೋದನ್ನ ಕೇಳಿಸಿಕೊಂಡಾಗ, ಸರಿ, ಹಿಂದ್ಯಾರೋ ಮಾಡಿದ್ದಾರೆ, ಮುಂದ್ಯಾರೋ ಮಾಡ್ತಾರೆ, ಇದೆಲ್ಲ ಸರಿ. ಈಗ ಯಾರು ಇದಾರ ಈ ತರ ನೀನು ಹೇಳಿದಂತೆ ನಡ್ಕೊಂಡು ಕೆಲಸ ಮಾಡೋದು? ಇದ್ದಾರೆ ನನ್ನ ದೇವರು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಈ ಸ್ವಾರಸ್ಯವಾಗಿ ಪರಮಾತ್ಮ ಅಂತಾನೆ. ಹಿಂದೆ ಸಾತ್ವಿಕರು ಮಾತ್ರ ನನ್ನಿಂದ ಬಂದರು ಅಂತ ಹೇಳಿ, ಇವಾಗ ಏನಂತಾರೆ? ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲರಿಗೂ ಕೂಡ ಉತ್ಪಾದಕ. ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲರೂ ಕೂಡ ನನ್ನಿಂದಲೇ ಹೊರಬಂದು ಪ್ರವೃತ್ತಿಯಾದಿಗಳನ್ನು ಮಾಡುವರು. ನನ್ನ ಸೃಷ್ಟಿ ಸ್ಥಿತ್ಯಾದಿಗಳ ಅರ್ಥ ನಾನೇ. ಅಂದ್ರೆ ಬರೀ ಸಜ್ಜನರು, ದೇವತೆಗಳು, ಋಷಿಗಳು ಅಷ್ಟೇ ಅಲ್ಲ, ಎಲ್ಲರಿಗೂ ನಾನೇ. ಮತ್ತೆ ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ, ಹಿಂದೆ ದೇವರು ದೇವತೆಗಳು ನನ್ನಿಂದ ಬಂದರು ಅಂತಂದಾಗ ಜನರಿಗೆ ಸಂಶಯ ಬರುತ್ತೆ. ಹಾಗಲ್ಲ, ಬರೀ ಸಜ್ಜನರಷ್ಟೇ ಅಲ್ಲ, ದೇವತೆಗಳಷ್ಟೇ ಅಲ್ಲ, ಎಲ್ಲರೂ ನನ್ನಿಂದ ಬಂದದ್ದು. ಮತ್ತೆ ನಾನು ಸಜ್ಜನರು ಮಾತ್ರ ಯಾಕೆ ಹೇಳಿದೆ? ಮುಕ್ತಿಗೋಸ್ಕರ ಹುಟ್ಟಿ ಬರೋದು ಅವರು ಅಂತ ತಾತ್ಪರ್ಯ. ಹಾಗಾಗಿ ನನ್ನನ್ನ ಈ ರೀತಿಯಾಗಿ ಯಾರು ತಿಳಿದು ಭಜಂತೆ ಮಾಂ, ಯಾರು ನನ್ನ ಭಜನೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ಇನ್ನ ಇದ್ದಾರೆ. ಭಜಂತೆ ವರ್ತಮಾನ ಪ್ರಯೋಗ. ಹಿಂದೆ ಭಜಿಸಿದರು, ಮುಂದೆ ಭಜಿಸ್ತಾರೆ ಅಲ್ಲ, ಇವಾಗಲೂ ಇವತ್ತಿಗೂ ಭಜಿಸ್ತಾ ಇದ್ದಾರೆ. ಹಾಗೆ ಭಜನೆ ಮಾಡ್ತಾರೆ. ಏನೋ ಮಾಡ್ಬೇಕಲ್ಲಪ್ಪ ಅಂತ ಕಾಟಾಚಾರ ಮಾಡಲ್ಲ. ಉದಾಹ ಭಾವ ಸಮನ್ವಿತ, ಭಕ್ತಿ ಭಾವದಿಂದ ಕೂಡಿಕೊಂಡು ಅವರೆಲ್ಲರೂ ಕೂಡ ಭಜನೆ ಮಾಡ್ತಾರೆ. ಭಜನೆ ನಾನಾ ರೀತಿಯಾಗಿರುತ್ತೆ. ಹೇಗಿರುತ್ತೆ? ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಏಕಾಂತದಲ್ಲಿದ್ದಾಗ ನನ್ನ ಭಜನೆ ಹೇಗೆ ಮಾಡುತ್ತಾರೆ? ಮಚ್ಚಿತ್ತಾಹ, ನನ್ನಲ್ಲೇ ಮನಸ್ಸಿಟ್ಟು ಧ್ಯಾನಾದಿಗಳನ್ನು ಮಾಡುತ್ತಾರೆ. ಸಾಮಗ್ರಿ ಇತ್ಯಾದಿಗಳೇನಾದರೂ ಪರಮಾತ್ಮ ಅವರಿಗೆ ಒದಗಿಸಿದರೆ ಮದ್ಗತ ಪ್ರಾಣಾಹ, ಪರಮಾತ್ಮ ತನ್ನ ಪೂಜೆಗೋಸ್ಕರ ಈ ಎಲ್ಲಾ ಸಾಮಗ್ರಿಗಳನ್ನು ಒದಗಿಸಿದ್ದಾನೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ. ಉತ್ತಮ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಹೇಗಿರ್ತಾರೆ? ಅವರು ಈ ಹೊರಗಿನ ಪದಾರ್ಥಗಳು ಏನಾದರೂ ಕೂಡ ಸಿಕ್ಕರೆ, ನಾನು ಕಷ್ಟಪಟ್ಟು ಪಡ್ಕೊಂಡೆ, ನನಗೆ ಹೆಂಗ್ ಬೇಕು ನಾನು ಉಪಯೋಗಿಸ್ಕೊಳ್ತೀನಿ ಅಂತ ಅವ್ರು ಏನೆಲ್ಲ ಹೇಗಿರ್ತಾರೆ? ಮದ್ಗತ ಪ್ರಾಣ. ಈ ಪದಾರ್ಥಗಳನ್ನು ಏನೇನು ಪರಮಾತ್ಮ ನಮಗೆ ಒದಗಿಸಿದ್ದಾನೋ ನೋಡ್ರಿ, ಅಲ್ಲಿಂದೇ ಆಚರಿಸ್ತಾರೆ. ನಾನು ಪಡ್ಕೊಂಡೆ ಅಂತಿರಲ್ಲ, ಅವನಿಗೇನಿರುತ್ತೆ? ದೇವರು ಏನು ಒದಗಿಸಿದ್ದಾನಲ್ಲ, ಅದು ಯಾಕೋಸ್ಕರ ಒದಗಿಸಿರ್ತಾನೆ? ಅವನಿಗೋಸ್ಕರ ಒದಗಿಸಿರ್ತಾನೆ. ಆಫೀಸ್ಗೆ ಹೋದ್ರೆ ಚೇರ್ ಕೊಡ್ತಾರೆ, ಟೇಬಲ್ ಕೊಡ್ತಾರೆ, ಲ್ಯಾಪ್ಟಾಪ್ ಇತ್ಯಾದಿಗಳನ್ನು ಕೊಡ್ತಾರೆ, ಮೊಬೈಲ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆಫೀಸಲ್ಲಿ ಕೆಲಸ ಮಾಡ್ಲಿಕ್ಕೆ ಕೊಡ್ತಾರೆ. ಹಾಗೆ ಏನು ಸಂಸಾರ ಅಂತ ದೇವರು ಕೊಟ್ಟಿದ್ದಾನಲ್ಲ, ಇದೆಲ್ಲ ಯಾಕೆ ಕೊಟ್ಟಿರೋದು? ಮದ್ಗತ ಪ್ರಾಣಾಹ, ಇವೆಲ್ಲವೂ ಕೂಡ ಪರಮಾತ್ಮನಿಗೋಸ್ಕರವಾಗಿರೋದು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾರೆ. ಹೊರಗಿನ ಆಫೀಸ್ ವಿಷಯದಲ್ಲಿ ನಾವೆಲ್ಲ ಬಹಳ ಶಿಸ್ತುಬದ್ಧವಾಗಿ ಇದು ಆಫೀಸ್ಗೂ ನಾವು ಇದನ್ನೆಲ್ಲ ಬಳಸಬಾರದು, ಬಳಸಲ್ಲ ಕೆಲವರು. ಅದರಂತೆ ಅಲ್ಲಿ ಏನೇನು ಸವಲತ್ತುಗಳು ಅಂತ ಕೊಡ್ತಾರೋ ಅದನ್ನು ಕೇವಲ ಅಲ್ಲಿಗೆ ನಿಲ್ಲಿಸಲು. ಎಷ್ಟೋ ಕಥೆಗಳನ್ನು ಕೇಳ್ತೀವಲ್ಲ, ವಿಶ್ವೇಶ್ವರಯ್ಯ ಕಥೆ ಬೇಕಾದಷ್ಟು ಬರುತ್ತಿದ್ದವರು. ಮೂಬತ್ತಿ ಸಹಿತ ಅವರು ರಾಜ ಕೊಟ್ಟೆ ರಾಜ ಕೆಲಸಕ್ಕೆ ಮಾತ್ರ, ಮನೆ ಕೆಲಸಕ್ಕೆ ಅದು ಬಳಸ್ತಿರುವಂತೆ.
ಹಿಂದಿನ ಕಾಲ ಮುಂಬತ್ತಿ ಇತ್ಯಾದಿಗಳನ್ನು ಕೊಟ್ಟರೆ ಮನೆಗೆ ತಗೊಂಡ್ಬರ್ತಾ ಇರ್ತೀವಿ, ಮನೆಯಲ್ಲೂ ಕೆಲಸ ಮಾಡ್ಬೇಕಂತೆ, ದಿಮಾಗ್ ಮಾಡ್ತೇವೆ. ಆ ಮುಂಬತ್ತಿ ಹಚ್ಚಿಕೊಂಡು ಮಾಡ್ಬೇಕಂತೆ ಕೆಲಸ. ಏನೇನು ರಾಜನಿಗೆ ಸಂಬಂಧಪಟ್ಟದಿತ್ತು, ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟದಿತ್ತು ಅವೆಲ್ಲ ಮಾಡಿ ಅದನ್ನು ಆರಿಸ್ಕೊಳ್ಬೇಕು ಆ ದೀಪ. ಇನ್ನೊಂದು ಮುಂಬತ್ತಿ ತಂದು ಆಮೇಲೆ ಹಚ್ಚಿಕೊಂಡು ಬೇರೆ ಕೆಲಸ ಮಾಡ್ತಿದ್ರಂತೆ. ಯಾಕೆ? ಅವನಿಗೆ ಸಂಬಂಧಪಟ್ಟಿದ್ದು ಅವನಿಗೆ ಮಾತ್ರ ಮೀಸಲು, ಇದನ್ನ ನಾವೆಲ್ಲ ಏನಂತ ಬಳಸ್ಕೋಬಾರದು. ಏನೊಂದು ನಿಯತ್ತು ಅಂತ ಲೋಕದಲ್ಲಿ ತೋರಿಸ್ತಾರೆ. ಅದೇನೋ ಕೇವಲ ಒಬ್ಬ ವ್ಯಕ್ತಿ, ಒಂದು ಪ್ರಾಂತ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಅಂಶ ಅಷ್ಟೇ ಅಲ್ಲ. ನನ್ನನ್ನ ಭಜನೆ ಮಾಡುವಂತಹ ಉತ್ತಮಾಧಿಕಾರಿಗಳು ಹೇಗಿರ್ತಾರೆ ಅಂತಂದ್ರೆ, ಮದ್ಗದ ಪ್ರಾಣಾಹ, ಏನೇನು ಪದಾರ್ಥಗಳು ಅಂತಿದೆಯೋ ಅದನ್ನು ಏನ್ ಪರಮಾತ್ಮನು ಒದಗಿಸಿಕೊಟ್ಟಿದ್ದಾನೋ ಅದೆಲ್ಲದರ ಉದ್ದೇಶ ಏನು? ಮದ್ಗದ ಪ್ರಾಣ ಪರಮಾತ್ಮನಿಗೋಸ್ಕರ ಇವೆಲ್ಲವೂ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲಸ ಮಾಡ್ತೀನಿ. ಈ ಅನುಸಂಧಾನ ಇಟ್ಕೊಂಡಿರ್ತಾರೆ ಅವರು. ಒಂದು ವೇಳೆ ಜನರು ಸಿಕ್ಕುತ್ತಪ್ಪ, ಪದಾರ್ಥಗಳು ಸಿಕ್ಕರೆ ಆ ಪದಾರ್ಥಗಳೊಟ್ಟಿಗೆ ತಮ್ಮ ನಡತೆ ಈ ರೀತಿ ಇದ್ರೆ, ಜನರು ಸಿಕ್ಕಿದ್ರೆ ಏನ್ ಮಾಡ್ತಾರೆ? ಬೋಧೆಯಂತಹ ಸಿಕ್ಕಿದ್ರೆ 3 ಥರ ಜನ ಸಿಗ್ತಾರೆ. ಒಬ್ರು ಉತ್ತಮರು, ಇನ್ನೊಬ್ರು ಮಧ್ಯಮರು, ಇನ್ನೊಬ್ರು ರಾಜರು. 4ನೇ ಥರದವರಂತೂ ಇಲ್ಲ. ಒಂದು ವೇಳೆ ಉತ್ತಮಾಧಿಕಾರಿಗಳು ಸಿಕ್ಕರೆ ಪರಮಾತ್ಮನ ವಿಚಾರಗಳನ್ನು ಬೋಧೆಯಂತವರನ್ನು ತಿಳ್ಕೊತಾರೆ. ಒಂದು ವೇಳೆ ಅಧಮಾಧಿಕಾರಿಗಳು ಸಿಕ್ಕರೆ ಬೋಧೆಯಂತಹ ಅವರಿಗೆ ಪರಮಾತ್ಮನ ಕಥೆಯನ್ನು ಅವರು ತಿಳಿಸ್ತಾರೆ. ಸಮಾನ ಸಿಕ್ಕರೆ ಪರಸ್ಪರಂ ಕಥೆಯಂತಶ್ಚ, ಪರಸ್ಪರ ಇಬ್ಬರು ಕೂಡ ಏನು ಮಾಡ್ತಾರೆ? ಕಥೆಯಂತಹ ಮಾತುಗಳನ್ನು ಆಡ್ಕೋತಾರೆ. ಏನ್ ಮಾತಾಡ್ತಾರೆ? ಹರಟೆ ಹೊಡೆಯಲ್ಲ, ಮಾಂ ಕಥೆಯಂತಶ್ಚ, ನನಗೆ ಸಂಬಂಧಪಟ್ಟಂತಹ ಮಾತುಗಳು ಅಂತ ಏನಿದ್ದಾವೋ ಅದನ್ನ ಆಡ್ತಾರೆ. ದೇವರಿಗೆ ಸಂಬಂಧಪಟ್ಟ ಮಾತುಗಳು ಯಾವುದು? ವಸ್ತುತಃ ಎಲ್ಲಾ ಶಬ್ದವು ದೇವರಿಗೆ ಸಂಬಂಧಪಟ್ಟಿದೆ. ಆದರೆ ಅದು ಪಟ್ಟಿದ್ದು ತಲೆಯಲ್ಲಿರಲ್ಲ. ಇವನ್ ತಲೆಯಲ್ಲಿ ವಸ್ತುತಃ ದೇವರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಯಾವುದು? ವೇದಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಅವನ ಕೀರ್ತನೆಗಳು, ಏನು ದಾಸರಾಯರು ಮಾಡಿಕೊಟ್ಟಿದ್ದಾರೋ ಅಂತಹ ಸುಂದರವಾದ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ವಾಗ್ರಾಶಿ. ಅದನ್ನ ಪ್ರತಿಯೊಬ್ಬರು ಸಮಾಜರು ಯಾರು ಸಿಕ್ಕರೆ ಅವ್ರ ಜೊತೆ ಅದನ್ನು ಮಾತಾಡ್ತಾರೆ. ನೋಡಿದ್ರ ಇವತ್ತು ಇಂಥ ತತ್ವಜ್ಞಾನ ಪರಮಾತ್ಮನಿಗೆ ಇಂಥವ್ರ ಮೂಲಕ ಒದಗಿಸ್ದ, ಅದನ್ನ ನಾನು ನಿಮ್ಗೆ ಏನಾದ್ರು ಹೇಳ್ತೀನಿ, ನೀವು ಕೇಳಿರ್ತೀರಾ. ಇದು ಇರಬೇಕು. ಯಾರಾದರೂ ಸಾಕ್ತಿದ್ರು ಸಿಕ್ಕಾಗ ಮಾತಾಡೋದು, ಅದು ಬಿಟ್ಟು ಆಯ್ತಾ ಕಾಫಿ, ಯಾಕ್ರಿ ಇಷ್ಟು ತಡ ಆಯ್ತು, ದೇಹ ಕೆಟ್ಟು ಹೋಗುತ್ತೆ ಎಲ್ಲ ಅಂತ ಬರೀ ಇಂಥವೇ. ಯಾವ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂತೀವೋ ಅದಕ್ಕೆ ಸಂಬಂಧಪಟ್ಟಿದ್ದೇ ಮಾತುಗಳು. ಏನಾದ್ರು ಜಾಸ್ತಿ ಅಂದ್ರೆ ಆರೋಗ್ಯ ಮಾತು ಬರುತ್ತೆ, ಹರಟೆ. ಅದನ್ನು ಪರಮಾತ್ಮ ಹೇಳಿಲ್ಲ. ಏನ್ ಹೇಳ್ತಿರೋದು? ಮಾಂ ಪರಸ್ಪರಂ ಕಥೆಯಂತಶ್ಚ. ಅಂತಹ ಯಾರೇ ಸರ್ವೇಶ್ವರರು ಸಿಕ್ಕಲ್ಲಿ ಅವರಿಗೆ ನೀವು ಏನಂತ ಮಾತುಗಳನ್ನು ಆಡಿಸಿ ಸಂತೋಷ ಪಡಿಸಬೇಕು? ಅವರನ್ನೆಲ್ಲ ಸಂತೋಷ ಪಡಿಸೋದ್ರ ಹಿಂದಲೇ ಉದ್ದೇಶ ಯಾರಿದೆ ಅಲ್ಲಿ ಬೇರೆ ಇದ್ದಾಗ ನಮಗೆ ಮಾತಾಡಬೇಕಾಗಿರೋದು ಮಾಂ ಕಥೆಯಂತಶ್ಚ, ನನಗೆ ಸಂಬಂಧಪಟ್ಟಂತಹ ಮಾತುಗಳನ್ನು ಆಡಬೇಕು. ಇದನ್ನೆಲ್ಲ ಚೂರು ಚೂರು ಅಳವಡಿಸ್ಕೊಂಡು ಬಹಳ ಬೇಗ ಬಂದ್ಬಿಡ್ತಾನೆ ಮನುಷ್ಯ. ಯಾವಾಗಲೂ ಆದ್ಮೇಲೂ ದಿನದಲ್ಲಿ ಒಂದು 5 ನಿಮಿಷ ನಮ್ಮ ಸಮಾಜ ಸಂಘಟಕರು ಯಾರು ಬಂದು ಅವ್ರ ಜೊತೆ ಇದನ್ನು ಮಾತಾಡ್ತೀನಿ ತಿಳ್ಕೊಳ್ರಿ, 1 ನಿಮಿಷ. ಎಷ್ಟೋ ಮೇಲೆ ಎದ್ದು ಬಿಡ್ತಾನೆ. ಯಾವಾಗಲೂ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಬಿಟ್ಬಿಡ್ಬಾರ್ದಲ್ಲ. ಯಾರು ಬಂದ್ರೆ 1-2 ನಿಮಿಷ, 3 ನಿಮಿಷ, ಅರ್ಧ ಸೆಕೆಂಡು ಹೋಗಿ ದೇವ ಸ್ಮರಣೆ ಎದುರು ಮಾಡಬೇಕು. ಅವಾಗ ಒಂದು ಮಾತು ಅಂತ ಆಡಿದ್ದು ಒಂದು ಸಾರ್ಥಕ್ಯ ಇರುತ್ತೆ. ಅದನ್ನ ದೇವರಂತಾರೆ. ಅದೇನೋ ಯಾವಾಗಲೂ ಮಾಡೋದಲ್ಲ, ಯಾವಾಗೂ ಮಾಡೋದು ಅನ್ನೋದನ್ನ ಪ್ರಾರಂಭದಲ್ಲಿ ಇಟ್ಟುಕೊಂಡ್ರೆ ನನ್ನನ್ನ ಭಜನೆ ಮಾಡ್ತಿರ್ತಾರಲ್ಲ ಅವ್ರು ಹೇಗೆ ನಿತ್ಯಂ ಅಂತಂದ್ರು. ನಿತ್ಯಂ ಮಚ್ಚಿತ್ತಾಹ, ನಿತ್ಯಂ ಮದ್ಗತ ಪ್ರಾಣಾಹ, ನಿತ್ಯಂ ಬೋಧೆಯಂತಹ, ನಿತ್ಯಂ ಕಥೆಯಂತಹ. ಇವ್ರು ಹೇಗಿರ್ತಾರೆ ಗೊತ್ತೇನು? ಪರಮಾತ್ಮನಲ್ಲೇ ಯಾವಾಗಲೂ ಕೂಡ ಆಸಕ್ತರಾಗಿ ತುಷ್ಯಂತಿ ಚ, ನಿತ್ಯ ಅಲಂಬುದ್ಧಿಯಿಂದಲೇ ಕೂಡ್ಕೊಂಡಿರ್ತಾರೆ, ತೃಪ್ತರಾಗಿರ್ತಾರೆ ಅವರು. ಆದ್ದರಿಂದ ರಮಂತಿಚ, ಆನಂದವಾಗಿರ್ತಾರೆ. ಲೋಕದಲ್ಲೂ ಕೂಡ ಯಾರಿಗೆ ಅಲಂಬುದ್ಧಿ ಇರುತ್ತೋ ನಿಜವಾದ ಆನಂದವುಳ್ಳವರು. ಎಷ್ಟೇ ತಂದು ಕೊಟ್ಟರು ಇನ್ನ ಬೇಕಿತ್ತು, ಅದೊಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಅದು ಬೇಕಿತ್ತು, ಸಿಕ್ಕಿದ್ದನ್ನು ನೋಡೋದಿಲ್ಲ. ಸಿಕ್ಕಂತಹ ಸಾಧನ ಪದಾರ್ಥಗಳ ಬಗ್ಗೆ ಲಕ್ಷ್ಯ ಇಲ್ಲ. ಇವೆಲ್ಲ ಸ್ವಸ್ವ ಅನುಭವ ವೇದ್ಯ. ಭಗವದ್ಗೀತೆಯಲ್ಲಿ ಏನೇನು ಹೇಳ್ತಾ ಇದ್ದಾರೋ ಪರಮಾತ್ಮ, ಇದು ಯಾವುದೋ ಎಲ್ಲೋ ಯಾರಿಗೂ ಗೊತ್ತಾಗದೇ ಇರೋ ವಿಚಾರವನ್ನೇನು ಹೇಳ್ತಾ ಇಲ್ಲ. ಹಂಗಿದ್ರೆ ಹೇಳ್ತಾನೆ ಇರಲಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಎಲ್ಲ ಅವರ ಅನುಭವಕ್ಕೆ ಬರೋದು.
ಸುತ್ತಮುತ್ತ ಪರಮಾತ್ಮ ಏನೇನು ಸಾಧನ ಸಂಪತ್ತುಗಳು ಇವನು ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಳ್ಳೋದೇ ಇಲ್ಲ. ಇವ್ ತಲೆ ಏನ್ ಬರುತ್ತೆ, ತನ್ನ ಹತ್ರ ಪರಮಾತ್ಮ ಯಾವುದನ್ನ ಸಾಧನೆಯನ್ನು ಕೊಟ್ಟಿಲ್ವೋ ಅದೇ ಬರುತ್ತೆ. ಆಚಾರಗಳನ್ನು ಎಷ್ಟು ಉಪನ್ಯಾಸ ಮಾಡ್ತಾರೆ, ಎಷ್ಟು ಪಾಠ ಪ್ರವಚನ ಮಾಡ್ತಾರೆ, ನಮಗೆ ಟೈಮೇ ಇಲ್ಲ. ಎಲ್ಲ ಅದೊಂದು ಸಾಧನೆ ಸಂಪತ್ತೇ ಅಲ್ಲ. ಸಾಧನ ಸಂಪತ್ತು ಅಂದ್ರೆ ಅದು ಏನೋ ಒಂದು ಕಣ್ಣಿಗೆ ಕಾಣುವಂತಹ ವಸ್ತುಗಳೇ ಆಗ್ಬೇಕಂತಿಲ್ಲ. ದೇಶ, ಕಾಲ, ಪಾತ್ರ, ವಸ್ತು ಏನೇನು ತಗೊಳ್ತಿರೋ ಎಲ್ಲ ಸಾಧನ ಸಂಪತ್ತೆ. ಇದ್ರ ಕಡೆ ಲಕ್ಷ್ಯ ಇಲ್ಲ, ಇಲ್ಲದೆ ಇರೋದು ಸಿಗಲ್ಲ, ಒಟ್ಟಲ್ಲಿ ಏನು ಮಾಡಲ್ಲ, ಆ ಸ್ಥಿತಿಗೆ ಬರ್ತಾನೆ. ಅದಾಗಬಾರ್ದು. ಏನು ಪರಮಾತ್ಮ ಕೊಟ್ಟಿದ್ದಾನೋ ಅದನ್ನ ನಾವು ಬಳಸ್ಕೊಳ್ಳೋದು ಹೇಗೆ ಅಂತ ಒಂದು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಯೋಗಕ್ಷೇಮ ಮಹಾತ್ಮ್ಯ ಅನ್ನುವಂಥದ್ದು ಪರಮಾತ್ಮ. ಯೋಗ ಅಂತಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಯಾವುದು ಸಿಕ್ಕಿಲ್ವೋ ಅದು ಸಿಗೋದು. ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣ, ಇದ್ದದ್ದನ್ನು ಕಾಪಾಡಿಕೊಳ್ಳೋದು. ಪರಮಾತ್ಮ ನಮಗೆ ಯೋಗ ಕೊಟ್ಟಿದ್ದಾನೆ, ಯಾವುದು ನಮಗೆ ಸಿಕ್ಕಿಲ್ವೋ ಅಂತಹ ಉತ್ಕೃಷ್ಟವಾದ ಮಾನುಷ ಶರೀರವನ್ನು ಕೊಟ್ಟಿದ್ದಾರೆ. ಈಗ ಮುಂದೆ ಏನಿದೆ ನಮ್ಮ ಜವಾಬ್ದಾರಿ? ಕ್ಷೇಮ. ಇದ್ದದ್ದು ಕೊಟ್ಟಿದ್ದು ಏನಿದೆಯೋ ಅದನ್ನು ಉಳಿಸ್ಕೊಳ್ಳೋದು. ಇದೆಯಾ? ಏನಾದರೂ ಪರಮಾತ್ಮ ಕೊಟ್ಟಿದ್ದನ್ನು ನಾವೇನಾದ್ರೂ ಉಳಿಸ್ಕೊಂಡಿದ್ದೀವಾ? ಇನ್ನೊಂದನ್ನ ಕೇಳಬೇಕು ಅಂದ್ರೆ ಇದ್ದದ್ದನ್ನು ಸರಿಯಾಗಿ ಅವನೇನ್ ಮಾಡಿರ್ಬೇಕು, ಬಳಸ್ಕೊಂಡಿರ್ಬೇಕು. ಏನೂ ಇಲ್ಲ. ದೇಹ ಪರಮಾತ್ಮ ಕೊಟ್ಟಿದ್ದು ಹಾಳು ಮಾಡ್ಕೊಂಡಿದ್ದೀವಿ, ಕಷ್ಟಪಟ್ಟು ಹಾಳು ಮಾಡ್ಕೊತೀವಿ, ದುಡ್ಡು ಕೊಟ್ಟು ಹಾಳು ಮಾಡ್ಕೊತೀವಿ. ಇನ್ನ ಕೊಟ್ಟಂತಹ ತಂದೆ ತಾಯಿಗಳಾಗಲಿ, ಬಂಧು ಮಿತ್ರರಾಗಲಿ, ಹೆಂಡತಿ ಮಕ್ಕಳು, ಇವರನ್ನು ಸರಿಯಾಗಿ ನಾವು ಪರಮಾತ್ಮನ ಸಾಧನೆಗೆ ಅಂತ ವಿನಿಯೋಗಿಸ್ಕೊತಾ ಇದ್ದೀವಾ? ಇಲ್ಲ. ಹೋಗಪ್ಪ, ವ್ಯಕ್ತಿಗಳನ್ನು ಬರೋಣ, ಪದಾರ್ಥಗಳನ್ನು ಪರಮಾತ್ಮ ಕೊಟ್ಟಿದ್ದಾರಲ್ಲ ಅದನ್ನು ಬಳಸ್ಕೊತಾ ಇದ್ದೀವಾ? ಅವರ ಅನುಭವಕ್ಕೆ ನೋಡ್ಕೊಂಡ್ಬಿಡೋಣ, ಯಾರು ಎಷ್ಟು ದೇವರು ಬಳಸ್ತಾ ಇದ್ದಾರೆ ಅಂತ. ದೇವರಿಗೆ ಒಂದು 4 ಪಾತ್ರೆ ಇರುತ್ತೆ ಅಷ್ಟೇ. ಆ ದೇವ್ರಿಗೂ ಹೇಳ್ಬರ್ತೀವಿ, ನಿಂದು ಇಷ್ಟೇ, ನಿಮ್ದು ಬೌಂಡ್ರಿ ಇದು, ಇದರಿಂದ ನೀ ಹೊರಗೆ ಬರಂಗಿಲ್ಲ. ಆಸ್ ಇಫ್ ಏನೋ ತಾನು ಎಲ್ಲಾ ಕಡೆ ಇರೋ ಹಾಗೆ, ದೇವರು ಅಲ್ಲೇ ಇರೋ ಹಾಗೆ. ಇದೆಲ್ಲ ಸಾಧನ ಸಂಪತ್ತೇ ಅಲ್ಲ. ಮನೆ ಯಾರ್ದು? ದೇವರು. ಈಗೇನಾಗಿದೆ, ಮನೆ ನಂದು, ದೇವರು ಗೂಡು, ಪೆಟ್ಟಿಗೆ, ಫೋಟೋ, ಅದು ಪುಣ್ಯ ದೇವರು ಸಿಗ್ತದೆ. ಇದೆಲ್ಲ ಏನಂತ ಕರೆಸ್ಕೊಳ್ಳುತ್ತೆ? ಅವನು ಕೊಟ್ಟ ಸಾಧನ ಸಂಪತ್ತನ್ನ ನಾವು ಎಷ್ಟು ಮಟ್ಟಕ್ಕೆ ಬಳಸ್ಕೊಳ್ತಿದ್ದೀವಿ ಅನ್ನೋದನ್ನ ನೋಡಿಕೊಂಡು ದೇವರ ಮುಂದೆ ಅಪ್ಲಿಕೇಶನ್ ಆಗ್ತದೆ. ಯಾಕೆ ನಾವು ಹಾಕಿದ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಮುಖ್ಯ ಕಾರಣ. ನಾವು ದೇವರ ಹತ್ರ ಎಷ್ಟು ಕೇಳ್ಕೊತೀವಿ, ದೇವರು ಕೇಳಿಸೋದೇ, ಕಿವಿ ಇಲ್ಲ, ನೋಡೋದೇ ಇಲ್ಲ ನಮ್ಮ ದೇವರು. ಬಹುಶಃ ಇದು ಯಾವುದು ನಮಗಲ್ಲ ಅನ್ಸುತ್ತೆ. ಯಾಕೆ ಅನ್ಸುತ್ತೆ? ಮಾಡೇ ಇಲ್ಲ, ಕೊಟ್ಟಿದ್ದೇ ಸರಿಗೆ ಇಟ್ಕೊಂಡಿಲ್ಲ. ಮಕ್ಕಳಿಗೆ ಪೆನ್ಸಿಲ್ ಕೊಡಿಸ್ತೀವಿ, ಪುಸ್ತಕದ ಪೆನ್ಸಿಲ್ ಹೇಗೆ ಬರ್ಕೊಂಡು ಹಾಳು ಮಾಡ್ಕೊಂಡು ಕೂತ್ರೆ ಇನ್ನೊಂದು 10 ಪೆನ್ಸಿಲ್ ಕೊಡೋದು, ನಾನು ಚೆನ್ನಾಗಿ ಕಲಿತೀನಿ, ಕೊಟ್ಟಿದ್ದೇ ಬರ್ದಿಲ್ಲ, ಇನ್ನು 10 ಕೊಡಿಸಿ ಏನು ಪ್ರಯೋಜನ? ಅದನ್ನು ಹಾಳು ಮಾಡ್ಕೋತೀವಿ. ಯಾಕೆ ನಮಗೆ ದೇವರು ಕೇಳಿದ್ದೆಲ್ಲ ಕೊಡಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅದನ್ನು ತಿಳಿಸ್ತಾ ಇದ್ದಾನೆ. ಅದು ನನ್ನ ಸೃಷ್ಟಿಯಾದ ಕರ್ತೃತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅದನ್ನ ನಿಮ್ಮ ಹಣೆ ಬಾರ ಎಲ್ಲ ಎಲ್ಲಿಗೆ ಬರುತ್ತೆ? ಅದನ್ನೆಲ್ಲ ತಿಳಿಸ್ತಾ ಬರ್ತದೆ. ಇದನ್ನೇ ಏಕಾಂಭೂತಿ ಯೋಗಂತ. ಅದು ಬಿಟ್ಟು ಒಂದು ವೇಳೆ ನಾನು ಕೊಟ್ಟಿದ್ದನ್ನ ಸರಿಯಾಗಿ ನೀವು ಬಳಸ್ಕೊಳ್ತಾ ಇದ್ದಲ್ಲಿ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಯಾರು ನಾನು ಕೊಟ್ಟಂತಹ ಈ ಪದಾರ್ಥಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಸತತ ಯುಕ್ತಾನಾಂ ಮನಸ್ಸನ್ನ ಪರಮಾತ್ಮನಲ್ಲೇ ಸಂತತವಾಗಿ ಇಡುತ್ತಾ, ಪದಾರ್ಥವನ್ನ ಕೊಟ್ಟಿದ್ರು ಪದಾರ್ಥದಲ್ಲಿ ಇಡದೆ ಪದಾರ್ಥದ ಉದ್ದೇಶ ಏನೋ ಅಲ್ಲಿ ತಮ್ಮ ಮನಸ್ಸನ್ನ ಯಾರು ಇಡುತ್ತಾ ಪ್ರೀತಿಪೂರ್ವಕಂ ಭಜತ. ಸೇವಾ ಮಾಡಲಿಲ್ಲ ಅಂದ್ರೆ ಶನಿಕಾಟ ತಪ್ಪದರೆ ಅದಕ್ಕೆ ಮಾಡ್ತೀವಿ. ನಾವಿಂಥದ್ದು ಮಾಡಲಿಲ್ಲ ಅಂದ್ರೆ ಏನೋ ನಮಗೇನೋ ಏಟು ಬೀಳುತ್ತಂತೆ ಅದಕ್ಕೆ ಮಾಡ್ತೀವಿ. ಎಷ್ಟೋ ಇರುತ್ತಲ್ಲ, ಎಷ್ಟೋ ಕುಲಾಚಾರಗಳನ್ನ ಜನ ಯಾಕೆ ಮಾಡ್ತಾರೆ? ನಮ್ಮಲ್ಲಿ ನವರಾತ್ರಿ ದೀಪ ಹೀಗೆ ಹಾಕ್ಬೇಕು, ಹಾಕ್ತಾ ಇದ್ರೆ ಏನೋ ಅನರ್ಥ ಆಗ್ಬಿಡುತ್ತೆ. ಅನರ್ಥ ಆಗೋ ಆಗತ್ತಲ್ಲ, ಬೇರೆ ವಿಷಯ. ಇವನು ಹೇಗೆ ಮಾಡ್ತಿರ್ತಾನೆ? ಭಯಪೂರ್ವಕ ಮಾಡ್ತಾ ಇರ್ತಾನೆ ಭಜನೆ. ಹೇಗೆ ಮಾಡ್ಬೇಕದನ್ನ? ಭಜತಾಂ ಪ್ರೀತಿಪೂರ್ವಕ. ಪರಮಾತ್ಮನಲ್ಲಿ ಭಕ್ತಿಯಿಂದ ಇವನು ಮಾಡಿದಂತಹ ಭಜನೆ ಇದೆಯಲ್ಲ, ಆ ಭಜನೆ ಯಾವ ಕಾರಣ ಆಗುತ್ತೆ? ದದಾಮಿ ಬುದ್ಧಿ ಯೋಗಂತಂ ಏನ ಮಾಪಯ ಆಗ್ತದೆ. ಹೀಗೆ ಆತ ನಿಷ್ಕಾಮ ಕರ್ಮವನ್ನು ಮಾಡ್ತಾ 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 ಧ್ಯಾನ ಯೋಗದಲ್ಲಿ ನಿಷ್ಣಾತನಾಗಿ ಅಪರೋಕ್ಷ ಜ್ಞಾನವನ್ನು ಆತ ಪಡಿತಾನೆ. ಅದನ್ನು ಪಡೆದು ಮಾಂತೆ ಉಪಯಾಂತಿ, ಅವರು ನನ್ನನ್ನು ಬಂದು ಸೇರ್ತಾರೆ. ಅದು ಸುಲಭ ಇದೆಯಾ ನಿಮ್ಮನ್ನು ಸೇರೋದು? ಸಂಸಾರ ಅಂತ ಹಾಕಿದೆಯಲ್ಲ, ಅದನ್ನು ಒಡೆದು ಹಾಕೋದು ಯಾರು? ಏನೋ
ನಾವೇ ತೆಗಿತೇವೋ ಹಾಗೆ ಸಂಸಾರವನ್ನು ನಮ್ಮ ಕರ್ಮದಿಂದ ಪಡ್ಕೊಂಡ್ವಿ ನಾವೇ ತೆಗೆದು ಹಾಕೊಂಡ್ಬಿಡ್ತೀವಿ ನೋಡಿ ಸ್ವಲ್ಪ ಇದೆಯಾ? ಅದಿಲ್ಲ. ನೀವೇ ತೆಗೆದು ಹಾಕೊಳ್ತೀನಿ ಅನ್ನೋದಂತೂ ಆಗದೇ ಇರೋ ಮಾತು. ಮತ್ತೆ ಯಾರು ಅದನ್ನು ತೆಗೆದು ಹಾಕ್ತಾರೆ? ತೇಷಾಂ ಏವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ನಾನು ತೆಗೆದು ಹಾಕ್ತೀನಿ. ಆ ಅಪರೋಕ್ಷ ಜ್ಞಾನವನ್ನು ನೀನು ಪಡೆದಾಗ ಆ ಅಪರೋಕ್ಷ ಜ್ಞಾನ ಅನ್ನೋದು ಒಂದು ದೀಪ. ಹೇಗೆ ದೀಪ ಇದ್ದಲ್ಲಿ ಕತ್ತಲೆ ಇರಲ್ವೋ ಹಾಗೆ ಈ ಸಂಸಾರ ಅನ್ನೋದು ಕತ್ತಲೆ. ಹೇಗೆ ಹುಟ್ಟಿದೆ ಇದು? ಅಜ್ಞಾನಜಂ ತಮಃ. ನಿನ್ನ ಅಜ್ಞಾನದಿಂದ ಈ ಸಂಸಾರ ಅನ್ನೋದು ಕತ್ತಲೆ ಆಗಿ ಹುಟ್ಟಿದೆ. ಜ್ಞಾನಿಗಳೆಲ್ಲರೂ ಸಂಸಾರವನ್ನ ಬೈಯಲ್ಲ, ಹೊಗಳುತ್ತಾರೆ. ಯಾರಿಗಾದರೂ ಕೂಡ ಪೂಜೆ ಮಾಡಲಿಕ್ಕೆ ಸೋಮಸುಂದರ ತಟ್ಟೆ ಸಿಕ್ಕರೆ, ಸಾಲಿಗ್ರಾಮ ಸಿಕ್ಕರೆ ಅಥವಾ ಒಳ್ಳೊಳ್ಳೆ ಪದಾರ್ಥಗಳು ಸಿಕ್ಕರೆ ಯಾರು ಬೈತಾರೆ? ಬೈಯಲ್ಲ. ಕಾರಣ ಭಗವಂತನ ಪೂಜೆಗೆ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋ ಬುದ್ಧಿ ಇದೆ ಅವರಿಗೆ. ಅದೇ ಯಾರಿಗೆ ಗೊತ್ತಿಲ್ಲ, ಯಾರು ಸೋಮಸುಂದರ ತಟ್ಟೆಯಲ್ಲಿ ಜನ್ಮಾಪಿ ನೋಡೇ ಇಲ್ಲ, ಯಾರಿಗೆ ಈ ಪದಾರ್ಥಗಳನ್ನ ಯಾಕೆ ಬಳಸಬೇಕು ಅನ್ನೋ ಪರಿಜ್ಞಾನ ಇಲ್ಲ, ಅಂಥವರಿಗೆ ಆ ಪದಾರ್ಥಗಳನ್ನ ಕೊಟ್ಟಾಗ ಇದು ಯಾಕಾರ ಕೊಟ್ಟಿದ್ದಾರೋ ನಮಗೆ ಅನಿಸ್ಬಿಡುತ್ತೆ. ಇದರಿಂದ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗದೆ ನಮಗೆ ಹೇಗೆ ತೋಚುತ್ತೋ ಹಾಗೆ ನಾವು ಬಳಸ್ಕೋಬೇಕು. ಪ್ರಸಿದ್ಧ ದೃಷ್ಟಾಂತ ಅದನ್ನೇ ಹೇಳ್ತಾರೆ. ಯಾವಾಗ ಒಂದು ರಿಚನ್ನ ಮಳೆ ಕೊಟ್ಟಕ್ಕೂ ಬಳಸ್ಬೋದು, ನಲ್ಲಿ ತಿರುಗಿಸಕ್ಕೂ ಬಳಸ್ಬೋದು. ಒಂದು ಪದಾರ್ಥದ ಉದ್ದೇಶ ಏನು ಅದನ್ನು ತಿಳ್ಕೊಳ್ಳದೆ ಆ ಪದಾರ್ಥ ನಮ್ಮ ಕೈಗೆ ಸಿಕ್ಕಾಗ ಅದನ್ನು ಹೆಂಗಂದ್ರೆ ಬಳಸ್ಕೋತೀವಿ. ಬಳಸ್ಕೊಂಡು ನಮ್ಗೇನಾದ್ರೂ ನೋವು ಆದ್ರೆ ಯಾವ್ದನ್ನು ಬೈತೀವಿ? ಪದಾರ್ಥವನ್ನು ಬೈತೀವಿ. ಆದ್ರೆ ವಾಸ್ತವದಲ್ಲಿ ಬಯಸ್ಕೊಳ್ಳಕ್ಕ ಅರ್ಹರು ಯಾರು ಆ ಕಾಲದಲ್ಲಿ ಇದ್ರು ವ್ಯಕ್ತಿನೇ. ಯಾಕಂದ್ರೆ ಹೆಂಗ್ ಬಳಸ್ಕೋಬೇಕು ಗೊತ್ತಿಲ್ಲ, ಕಗ್ಗಂಟು ಮಾಡಿಕೊಂಡು ಇವನು. ಅದರಿಂದ ಜ್ಞಾನಿಗಳು ಸಂಸಾರವನ್ನ ಭಗವಂತನನ್ನ ಕಾಣ್ಲಿಕ್ಕೆ ಒಂದು ಸಾಧನೆ ಅಂತ ನೋಡ್ತಾರೆ. ಅವರಿಗೆ ಅದು ಬಾಧಕವಾಗಲ್ಲ. ಪ್ರಸ್ತುತ ಪರಮಾತ್ಮನಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡಿ ಅವರು ಮೋಕ್ಷಾದ ಪುರುಷಾರ್ಥವನ್ನೇ ಪಡಿತಾರೆ. ಈ ಜೀವ ಹೋಗ್ಬೇಕು, ಜೀವ ಏನು ಮಾಡ್ತಾನೆ? ಪರಮಾತ್ಮ ಏನು ಕೊಟ್ಟಿದ್ದಾನೋ ಅದನ್ನ ಹೆಂಗ್ ಬಳಸ್ಕೋಬೇಕು ಗೊತ್ತಿಲ್ಲ, ಗೊತ್ತಿದ್ರು ಹಂಗೆ ಬಳಸಲ್ಲ. ಏನಾಗುತ್ತೆ? ಓಡ್ತಾನೆ ತಿಂತಾನೆ. ಬಯೋಜಾವರನ್ನ ಸಂಸಾರ. ಆದ್ದರಿಂದ ಪರಮಾತ್ಮ ಯಾವ ಪದಾರ್ಥವನ್ನು ಸೃಷ್ಟಿ ಮಾಡಿದರೋ ಅದರಿಂದ ಯಾವ ಜೀವರಾಶಿಗಳಿಗೂ ಕೇಳುವಷ್ಟರ ಸೃಷ್ಟಿ ಮಾಡೇ ಇಲ್ಲ. ಕೆಟ್ಟದಾಗಲಿ ಅಂತ ಸೃಷ್ಟಿ ಮಾಡಿಲ್ಲ. ಇವರು ಕೆಟ್ಟದ್ದು ಮಾಡಿಕೊಂಡ್ರೆ ದೇವರ ಬೈ ಏನು ಬಂತು? ಆದ್ದರಿಂದ ಈ ಸಂಸಾರವನ್ನು ಬಿಡಿಸೋದು ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ನೀವೇ ಬಿಡಿಸ್ಕೊತೀನಿ ಅಂತ ಆಗಲ್ಲ. ಆದ್ರೆ ಈ ಸಾಧನೆಯನ್ನು ಮಾಡ್ತಾ ಅಪರೋಕ್ಷ ಜ್ಞಾನವನ್ನು ನೀವು ಪಡೆದಾಗ ಒಳಗಡೆ ಆ ಏನ ಜ್ಯೋತಿ ಅದು ಬಂತು ಅಂತಂದ್ರೆ ಈ ಸಂಸಾರ ಅನ್ನೋ ಕತ್ತಲೆ ಅಜ್ಞಾನದಿಂದ ಏನು ಬಂದಿರುತ್ತೆ ಅದು ತಾನಾಗಿ ಹೋಗುವಾಗೆ ನಾ ಮಾಡ್ತೀನಿ. ನೀ ಯಾಕೆ ಮಾಡ್ತೇನೆ? ನಿನಗೇನು ಸಿಗುತ್ತೆ ಅದರಿಂದ? ನನಗೇನೂ ಸಿಗಲ್ಲ. ಯಾಕೆ ಮಾಡ್ತೀನಿ? ತೇಷಾಮೇವ ಅನುಕಂಪಾರ್ಥಂ. ಅವರ ಮೇಲೆ ನನಗೊಂದು ಅನುಕಂಪ ಇದೆ, ಅದಕ್ಕೆ ಮಾಡ್ತೀನಿ. ಇವರನ್ನೇನೋ ಸಂಸಾರದಿಂದ ಬಿಡುಗಡೆ ಮಾಡಿ ನನಗೇನೋ ದೊಡ್ಡ ಹಿರಿಮೆ ಏನೇನೇನೇನು ಸಿಗಲ್ಲ. ಯಾಕೆ ಮಾಡ್ತೀನಿ? ಈ ಜೀವರಾಶಿ ಆನಂದವಾಗಿರಲಿ ಅಂತ ಹೇಳಿ ಅವರಿಗೆ ಕಾರುಣ್ಯದಿಂದ ಅಷ್ಟೇ ನಾವು ಮಾಡೋದು. ಆದ್ದರಿಂದ ನಾನು ನಾಶ ಮಾಡೋದು ಸಂಸಾರವನ್ನ ಜೀವರಾಶಿಗಳಿಗೋಸ್ಕರ, ಅದನ್ನು ಮಾಡೋದು ಜೀವರಾಶಿಗಳ ಮೇಲೆ ಕಾರುಣ್ಯದಿಂದಲೇ ಹೊರತು ಅದರಿಂದ ನನಗೆ ಯಾವ ಪ್ರಯೋಜನ ಇಲ್ಲ. ನಾವಾಗಲೇ ಸಂಸಾರ ಬೆಳೆಸ್ಕೋತೀವಿ ಅಂತ ಆಗಲ್ಲ, ಸಂಸಾರ ನಾವಾಗಲೇ ಹಾಕ್ಕೋತೀವಿ ಅಂತೂ ಆಗಲ್ಲ. ಅದೆಲ್ಲದಕ್ಕೂ ನಾಬೇಕು. ಆದ್ದರಿಂದ ಹೇಗೆ ಪರಮಾತ್ಮ ನಿಮಗೆ ಆ ಶರೀರ ಸಂಸಾರಾದಿಗಳನ್ನು ಕೊಟ್ಟಿದ್ದಾನೋ ಅದನ್ನ ಬಿಡಿಸಿಕೊಳ್ಳಲಿಕ್ಕೆ ನಾನಾ ಮಾರ್ಗಗಳನ್ನು ನಾನೇ ಹೇಳಿದ್ದೇನೆ. ಈ ಮಾರ್ಗದಲ್ಲಿ ನೀವು ಬನ್ರಿ. ಅದರಲ್ಲೂ ಕೂಡ ಏಕಾಂ ವಿಭೂತಿ ಯೋಗಂಚ, ನನ್ನ ವಿಭೂತಿಗಳೇನಿದ್ದಾವೋ ನನ್ನ ಸಾಮರ್ಥ್ಯ ಏನಿದೆಯೋ ಅದನ್ನು ಸರಿಯಾಗಿ ತಿಳಿದು ಸಾಧನೆಯನ್ನು ಮಾಡ್ತಾ ಬಂದಲ್ಲಿ ನಾನೇ ನಿಮ್ಮ ಸಂಸಾರವನ್ನು ಕಳಿಸ್ತೀನಿ. ಸಂಸಾರ ಅಂದ್ರೆ ದುಃಖ, ನಾನು ಆ ದುಃಖವನ್ನು ನಾನು ಕಳಿಸ್ತೀನಿ. ವಸ್ತುತಃ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಅರ್ಜುನ ಅಂದ್ಬಿಡ್ತಾನೆ ನನಗೆಲ್ಲ ಮೋಹ ಹೋಯಿತು. ಈ ಶಬ್ದ ಆಡ್ತಾನ ಮುಂದೆ. ಅಂದ್ರೆ ಯಾವ ಭಗವಂತನ ಉಪಾಸನೆಯನ್ನು ಮಾಡಿದ್ರೆ ಮೋಹಾದಿಗಳ ಪರಿಹಾರ ಆಗುತ್ತೋ ಅದು ಅರ್ಜುನನಿಗೆ 10ನೇ ಅಧ್ಯಾಯದಲ್ಲಿ ಆಗೋಗುತ್ತೆ. ಆಮೇಲೆ ಏನ್ ಕೇಳ್ತಾನೆ? ಇಂತಹ ಸರ್ವಜ್ಞ ಶಿರೋಮಣಿ ಉಪದೇಶ ಮಾಡ್ತಾ ಇದ್ದಾಗ ನನ್ನಲ್ಲಿ ಕೆಲವೊಂದಿಷ್ಟು ಅಜ್ಞಾನ ಕತ್ತಲೆಗಳೇನಿದ್ದಾವೋ ಅದರ ಪರಿಹಾರಕ್ಕೆ ಅಥವಾ ಜಗತ್ತಿಗೋಸ್ಕರ ನಾನೊಂದಿಷ್ಟು ಕೇಳೋಣ ಅಂತ ಆಮೇಲೆ ಕೇಳ್ತಾನೆ ಅರ್ಜುನ. ಈ ವಿಭೂತಿ ಯೋಗದಲ್ಲೇನೆ ಅರ್ಜುನಿಗೆ ಪೂರ್ಣ ನಿರ್ಣಯ ಆಗೋದು. ಅವನಂತ ಎಲ್ಲ ಮೋಹ ಹೋಯ್ತು ಅಂತಾನೆ. ಕಡೆಗಂತಾನೆ ಬೇರೆ
ಯಾವುದು ನಷ್ಟೋಮೋಹ ಸ್ಮೃತಿರ್ಬದ್ಧ, ಅದು ಬೇರೆ ವಿಚಾರ. ಆದ್ದರಿಂದ ಇವೆಲ್ಲ ಅರ್ಜುನ ಕೇಳ್ತಾ ಇರುವ ಪ್ರಶ್ನೆಗಳಿಗೆ ಸರಿಯಾಗಿ ಪರಮಾತ್ಮ ಉತ್ತರವನ್ನು ಕೊಡ್ತಾ, ಹೀಗೆ ಸಾಧನೆಯನ್ನು ಮಾಡಬೇಕು, ನನ್ನ ವಿಭೂತಿಗಳನ್ನು ಹೀಗೆ ತಿಳ್ಕೋಬೇಕು, ನನ್ನ ಯೋಗವನ್ನೇ ಹೀಗೆ ತಿಳ್ಕೋಬೇಕು ಅಂತ ಹೇಳಿದಾಗ ಪರಮಾತ್ಮ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟ, ನನ್ನ ವಿಭೂತಿ ಹೀಗಿರುತ್ತೆ, ಅದನ್ನ ಹೀಗೆ ತಿಳ್ಕೋಬೇಕು ಅಷ್ಟೇ ಹೇಳ್ಬಿಟ್ಟಿದ್ದ. ಅರ್ಜುನ ಅಲ್ಲಿ ವಿಸ್ತಾರವಾಗಿ ಹೇಳುವಂತ ಕೇಳುತ್ತಾರೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವ ಭಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವರೋ ವ್ಯಾಸಃ ಸ್ವಯಂ ಚೈವ ಪ್ರವೇಶಿವೆ. ಕೃಷ್ಣ, ನೀ ಏನೇನು ಹೇಳ್ತಾ ಇದ್ದೀಯಲ್ಲ, ಜಗತ್ ಸೃಷ್ಟಿಯಾದಿಕರ್ತ ನಾನು, ಎಲ್ಲರೊಳಗೆ ನಿಂತು ನಾನೇ ಪ್ರಚೋದನೆಯನ್ನು ಮಾಡುವನು, ಈಗ ಯಾವ ವಿಷಯವೂ ಕೂಡ ನನಗೆ ಹೊಸದಲ್ಲ. ನೀನೇನಂತೆಯಲ್ಲ, ಪರಂ ಬ್ರಹ್ಮ ಪರಂ ಧಾಮ, ಪರಿಪೂರ್ಣವಾದ ಉತ್ತಮವಾದ ವಸ್ತು ಯಾರು, ಅದು ನಾನೇ ಅಂತ ನೀನು ಹೇಳ್ತೀನಿ. ಪರಂ ಧಾಮ, ಎಲ್ಲರಿಗೂ ಮುಖ್ಯವಾದ ಆಶ್ರಯ ತಾಣ ಅಂದ್ರೆ ನೀನೇ. ಪವಿತ್ರಂ ಪರಮಂ ಭವಾನ್, ಪರಮ ಪವಿತ್ರವಾದ ವಸ್ತು ನೀನೊಬ್ಬನೇ. ಮತ್ತೊಬ್ಬರಿಗೆ ಮೈಲಿಗೆ ಅಂತ ಇದೆ, ಆಗ ನೀನು ಇರದೇ ಇರೋ ಸ್ಥಳವೇ ಇಲ್ಲ, ನೀನಿದ್ದದಕ್ಕೆ ಆ ಪದಾರ್ಥಕ್ಕೊಂದು ಬಡಿತನ. ಆದ್ದರಿಂದ ಪರಮ ಪವಿತ್ರವಾದ ವಸ್ತು ಅಂದ್ರೆ ನೀನೊಬ್ಬನೇ. ಅಂತಹ ನಿನ್ನ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ, ನಿನ್ನನ್ನೇ ಅವರೆಲ್ಲರೂ ಕೂಡ ಪುರುಷ ಅಂತ ಕರೆದರು. ಪುರುಷ ಅಂತಂದ್ರೆ ಎಲ್ಲಾ ಜೀವರಾಶಿಗಳ ಒಳಗೆ ಬಿಂಬರೂಪಿಯಾಗಿದ್ದಾನೆ ಅಂತ ಕರೆದಿದ್ದಾರೆ. ಆಮೇಲೆ ಶಾಶ್ವತ, ಯಾವತ್ತೋ ಒಂದಿನ ಬಂದು ಎದ್ದೋಗ್ಬಿಡ್ತಾನೆ ಅಂತಲ್ಲ, ಸನಾತನ, ಇವೆಲ್ಲ ಹಿಂದೆ ಬಂದಿದ್ದನ್ನೇ ಸಂಗ್ರಹ ಮಾಡ್ತಾನೆ ಅರ್ಜುನ. ಆಮೇಲೆ ದಿವ್ಯಂ, ನೀನು ಪ್ರಕೃತಿ ತತ್ವಕ್ಕೆ ಒಳಪಟ್ಟಂತಹ ವ್ಯಕ್ತಿ ಅಲ್ಲ, ನೀನು ಅಪರಾಕೃತ ಚಿದಾನಂದ ನೀನು. ಆಮೇಲೆ ಆದಿದೇವ, ಎಲ್ಲ ದೇವತೆಗಳಿಗೂ ಆದಿ ನೀನು, ಅಥವಾ ಆದಿದೇವ ಮೊದಲನೇ ದೇವ. ಮತ್ತು ವಿಭೂ, ವಿಶೇಷವಾದ ಭೂತಿಗಳನ್ನು ಹೊಂದಿದವ, ನಾನಾ ವಿಭೂತಿಗಳು ನಿನಗಿವೆ ಅಂತ ಯಾರು ಹೇಳಿದ್ದಾರೆ? ಆಹುಸ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ, ಎಲ್ಲ ಋಷಿಗಳು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ವಸಿಷ್ಠರು ಮುಂತಾದವರು ಅವರು ಪಾಠ ಮಾಡಿದ್ದಾರೆ, ಪ್ರವಚನ ಮಾಡಿದ್ದಾರೆ, ನಾನು ಅಲ್ಲೆಲ್ಲ ಕೂತು ಕೇಳಿದ್ದೀನಿ. ಏನಂತ, ನೀನು ಈಗಿಂತ ವಿಭೂತಿಗಳನ್ನು ಹೊಂದಿದ್ದೀಯಾ ಅಂತ. ನಮ್ಮನೆಗೆ ಸರಿಯಾಗಿ ನಾರದರು ಯಾವಾಗಲೂ ಬರ್ತಾ ಇದ್ರು, ಅವರು ಹೇಳಿದ್ದಾರೆ ದೇವರ್ಷಿರ್ನಾರದಸ್ತಥಾ, ನಾರದರಿಂದ ಗುಣಗಾನವನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಅಸಿತೋ ದೇವನೋ ವ್ಯಾಸ, ಇವರೆಲ್ಲ ದೊಡ್ಡ ದೊಡ್ಡ ಋಷಿಗಳು, ದೇವರ ಉಪದೇಶವನ್ನು ಪಡೆದಿರುತ್ತಾರೆ. ಇವರೆಲ್ಲ ಅವರು ಕೂಡ ಇದನ್ನೇ ಹೇಳಿರುತ್ತಾರೆ. ವ್ಯಾಸ, ಸಾಕ್ಷಾತ್ ವೇದವ್ಯಾಸ ದೇವರು ಇದೇ ಮಾತನಾಡುತ್ತಾರೆ. ಅಷ್ಟೇ ಅಲ್ಲ, ಸ್ವಯಂ ಚೈವ ಪ್ರವೇಶಿವೆ, ಸ್ವತಃ ನೀನೇ ಹೇಳ್ತಾ ಇದ್ದೀಯಾ ವಿಭೂತಿ ರೂಪವನ್ನ ನಾನು ಹೊಂದಿದ್ದೇನೆ, ನಾನೇ ಪರಬ್ರಹ್ಮ ಅಂತ ಹೇಳಿ. ಆದ್ದರಿಂದ ಅವರು ಹೇಳಲು ನೀನು ಇದನ್ನೇ ಹೇಳ್ತಾ ಇದ್ದೀಯ. ಆದ್ದರಿಂದ ಸರ್ವಮೇಕತು ತಮ್ಮನ್ಯೇ ಎಂಬ ಮನಸ್ಸಿ ಕೇಶವ ನೈಹಿತೆ ಭಗವನ್ ವ್ಯಕ್ತಿ ವಿದುರ್ದೇವಾನ ದಾನವಾಹ. ಆದ್ದರಿಂದ ಪರಮಾತ್ಮ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಅದನ್ನೇ ಹೇಳ್ತಾ ಇದ್ದೀಯ. ಆದ್ದರಿಂದ ಕೇಶವ, ಕೇಶವ ಅಂದ್ರೆ ಬ್ರಹ್ಮದೇವರು, ಅವರಿಗೂ ವರಪ್ರದ ಮೋಕ್ಷಾದಿ ಸುಖವನ್ನು ಕೊಡತಕ್ಕಂಥವನು ಅಂತರ್ಥ. ಯಾಕೆ ಆ ಶಬ್ದ ಆಡದ? ಬ್ರಹ್ಮಾದಿ ದೇವತೆಗಳ ಒಳಗೂ ನಿಂತು ಪ್ರೇರಣೆ ಮಾಡೋರು ನಾನೇ ಅಂತ ಹೇಳಿದ್ದ ದೇವರು. ಅಂತಹ ಕೇಶವ, ನೀ ಏನೇನು ಹೇಳ್ತಾ ಇದ್ದೀಯೋ ಅದೆಲ್ಲವೂ ಕೂಡ ಸತ್ಯ ಅಂತ ನಾನು ಒಪ್ಪಿಕೊಂಡಿದ್ದೀನಿ ಸ್ವಾಮಿ. ನಹಿದೇ ಭಗವತ್ ವ್ಯಕ್ತಿ ವಿದುರ್ದೇವಾನದಾನವ, ನಿನ್ನ ಪೂರ್ಣ ಮಟ್ಟವಾಗಿ ತಿಳ್ಕೊಂಡವರು ಯಾರೂ ಇಲ್ಲ, ದೇವತೆಗಳಿಲ್ಲ, ದಾನವರಂತೂ ಸುತರಾಗಿಲ್ಲ, ಅವರೇ ಇಲ್ಲ ಅಂತ ನಮ್ದಂತೂ ಹೆಸರೇ ಹೇಳೋಣ. ಆದ್ದರಿಂದ ನಿನ್ನನ್ನು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಿಳಿಬಹುದು ಅಂತಂದ್ರೆ ಅದು ಒಬ್ಬನೇ. ಯಾರು? ಸ್ವಯಮೇವಾತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಯಾರಾದರೂ ನಿನ್ನನ್ನು ಪೂರ್ಣವಾಗಿ ತಿಳಿಬಹುದು ಅಂತಂದ್ರೆ ನೀನೊಬ್ಬನೇ. ಅದು ಬೇರೆಯವರ ಸಹಾಯದಿಂದಲ್ಲ, ಸ್ವಯಮೇವ ನಿನ್ನ ಸಾಮರ್ಥ್ಯದಿಂದಲೇ ನೀನೇ ನಿನ್ನನ್ನು ತಿಳ್ಕೊತೀಯ. ಕೆಲವೊಮ್ಮೆ ನಮ್ಮನ್ನು ನಾವು ತಿಳ್ಕೊತೀವಿ, ಯಾರೋ ಹೇಳೋದ್ಮೇಲೆ ತಿಳ್ಕೊತೀವಿ. ನಿನ್ನ ಸಾಮರ್ಥ್ಯ ಏನಿದೆ ಗೊತ್ತೇ, ನೀನು ಹಾಗಿದೆ ಹೀಗಿದೆ, ಯಾರು ಪಕ್ಕದಲ್ಲಿ ಬಂದು ಹೊರಗಡೆ ಏನಾದ್ರು ಪಂಪ್ ಹೊಡೆದ್ರೆ ಓಹೋ ಅಂತ ಹೇಳಿ ಇವ್ರಿಗೆ ಹೇಳ್ತಾನೆ. ಹಾಗೆ ದೇವರಲ್ಲ. ದೇವರ ಬಗ್ಗೆ ದೇವರಿಗೆ ತಿಳುವಳಿಕೆ ಪೂರ್ಣ ಮಟ್ಟದಲ್ಲಿ ಹೇಗೆ ಬಂದು ಸ್ವಯಮೇವ ತನ್ನ ಸಾಮರ್ಥ್ಯದಿಂದಲೇ ತನ್ನನ್ನು ತಾನು ತಿಳ್ಕೊಂಡವ. ಇದೇನೇ ಅಹಂ ಬ್ರಹ್ಮಾಸ್ಮಿ ಶಬ್ದಾರ್ಥ.
ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅಹಂ ಅಂದ್ರೆ ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ಏನು ಮೇಲ್ನೋಟದ ಅರ್ಥವನ್ನಷ್ಟೇ ತಗೊಂಡು ಜೀವ ಬ್ರಹ್ಮನೆಲ್ಲರೂ ಒಂದೇ ಅಂತ ಹೇಳ್ತಾರೋ ಹಾಗರ್ಥ ಇಲ್ಲ. ಅಲ್ಲಿ ಉಪನಿಷತ್ತಲ್ಲಿ ಬರೋ ಮಾತದು ಹಿಂದೆ ಬರುತ್ತೆ. ಆ ವಾಕ್ಯದ ಹಿಂದೆ ನೋಡ್ಬೇಕು. ಏನಾದ್ರು ಒಂದು ವಾಕ್ಯಕ್ಕೆ ಅರ್ಥ ಹೇಳಬೇಕಂದ್ರೆ ಹಿಂದೆ ಮುಂದೆ ನೋಡಿ ಹೇಳಬೇಕು. ಅಲ್ಲಿ ಏನು ಬರುತ್ತೆ? ಪರಿಪೂರ್ಣತೆಯನ್ನ ಯಾರು ಪಡೆದಿದ್ದಾರೆ ಅಂತ ಪ್ರಶ್ನೆ ಬಂದಾಗ ದೇವರು ಪರಿಪೂರ್ಣತೆಯನ್ನು ಪಡೆದಿದ್ದಾನೆ. ಹೇಗೆ ಪಡೆದ ಪರಿಪೂರ್ಣತೆಯನ್ನ? ಪರಿಪೂರ್ಣ ಯಾರೋ ಅವರನ್ನು ತಿಳಿದ, ಹಾಗಾಗಿ ಅವರು ಪರಿಪೂರ್ಣತೆಯನ್ನ ಪಡೆದ ಅಂತ ಇದೆ. ಪ್ರಸಂಗ ಹೇಗಿದೆ? ದೇವರು ಪರಿಪೂರ್ಣ ಹೇಗಾದ ಅಂತ ಪ್ರಶ್ನೆ. ಉತ್ತರ ಏನು ಕೊಟ್ಟಿದ್ದಾರೆ? ಅವನು ಪರಿಪೂರ್ಣನನ್ನು ತಿಳಿದಿದ್ದಾನೆ, ಅದಕ್ಕೆ ಅವನು ಪರಿಪೂರ್ಣನಾದ. ಪ್ರಸಂಗ ಗೊತ್ತಾಯ್ತಲ್ಲ. ಪರಿಪೂರ್ಣನನ್ನು ಹೇಗೆ ತಿಳಿದಿದ್ದಾನೆ? ಸ ಆತ್ಮಾನವೇ, ಅವನು ತನ್ನನ್ನೇ ತಾನು ತಿಳಿದುಕೊಂಡ. ಏನಂತ ತಿಳ್ಕೋಬೇಕು? ತನ್ನನ್ನು ತಾನು ಅಹಂ ಬ್ರಹ್ಮಾಸ್ಮೀತಿ, ನಾನು ಬ್ರಹ್ಮ ಆಗಿದ್ದೀನಿ ಅಂತ ದೇವರು ತಿಳ್ಕೊಂಡ್ರೆ ಇವರೇನು ಅರ್ಥ ಮಾಡ್ಕೊಂಡಿದ್ದು? ನಾನು ಬ್ರಹ್ಮ ಆಗಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಹಿಂದೆ ಮುಂದೆ ನೋಡಿದಾಗ ಹಂಗೆ ತಾನೇ ಅನ್ನೋದು. ನಮಗೆ ನಾವು ಒಬ್ರು ಹೀಗಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೀನಿ ಅಂತ ಮತ್ತೊಬ್ರು ಹೇಳಿದ್ರೆ ಅವ್ರು ಹೇಗೆ ನಾವು ಆಗ್ಲಿಕ್ಕೆ ಸಾಧ್ಯ? ಉಪನಿಷತ್ತಲ್ಲಿ ಬಂದಿರೋದು ಅದು. ಅದನ್ನೇ ಗೀತೆಯಲ್ಲಿ ಸಂಗ್ರಹ ಮಾಡ್ತಾರೆ. ಸ್ವಯಮೇವ ಆತ್ಮನಾತ್ಮಾನ, ತಾನೇ ತನ್ನ ಸಾಮರ್ಥ್ಯದಿಂದಲೇ ತನ್ನನ್ನು ಪೂರ್ಣವಾಗಿ ತಿಳಿದಿದ್ದಾನೆ. ಅವರೊಬ್ಬನೇ ತಿಳಿಲಿಕ್ಕೆ ಸಾಧ್ಯ, ಮಿಕ್ಕವರಿಗೆ ಆ ಸಾಮರ್ಥ್ಯವೇ ಇಲ್ಲ. ಯಾಕೆ? ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಭೂತಭಾವನ ಅಂತಂದ್ರೆ ಈಗೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರೋದು. ಭೂತಾತ್ಮ, ಭೂತಭಾವನ. ಭೂತಭಾವನ ಅಂತಂದ್ರೆ ಎಲ್ಲಾ ಭೂತಗಳಿಗೂ ಕೂಡ ಭಾವನ ಅಂದ್ರೆ ಉತ್ಪತ್ತಿಯನ್ನು ಕೊಡ್ತಕ್ಕಂಥವನೇ. ಭೂತೇಶ ಉತ್ಪತ್ತಿ ಕೊಟ್ಟು ಕೈ ತೊಳ್ಕೊಳ್ಳಲ್ಲ, ಅವರೊಳಗೆ ನಿಂತು ಪ್ರೇರಣೆ ಮಾಡತಕ್ಕವನೇ. ದೇವದೇವ, ನೀನೊಬ್ಬನೇ ಪ್ರೇರಣೆ ಮಾಡಲ್ಲ, ಅವರೊಳಗೆ ಪ್ರೇರಕರಾಗಿ ದೇವತೆಗಳನ್ನು ಇಟ್ಟು ತತ್ವಾಭಿಮಾನಿಗಳನ್ನಾಗಿ ಅವರಿಗೂ ಪ್ರೇರಕ ನೀನಾಗಿದ್ದೀಯಾ ದೇವದೇವ. ಆದ್ದರಿಂದಲೇ ನೀನು ಯಾರು? ಜಗತ್ಪತಿ. ದೇವರನ್ನ ಜಗತ್ಪತಿ ಅಂತ ಕರೀಲಿಕ್ಕೆ ಎಷ್ಟು ಕಾರಣಗಳನ್ನು ಕೊಡ್ತಾರೆ. ಜೀವನನ್ನ ಸೃಷ್ಟಿ ಮಾಡ್ತೀಯಾ, ಅವರಿಗೆ ಪ್ರೇರಣೆ ಮಾಡ್ತೀಯಾ, ಬರೀ ಅವರನ್ನಷ್ಟೇ ಅಲ್ಲ, ಬೇರೆ ಜೀವನನ್ನ ಅವರಲ್ಲಿ ತುರುಕಿ, ದೇವತೆಗಳನ್ನು ಜೀವನದಲ್ಲಿ ತುರುಕಿ ಅವರ ಕಡೆಯಿಂದ ಪ್ರೇರಣೆ ಮಾಡಿಸ್ತಾ ಅವರಿಗೂ ನಿಯಾಮಕರಾಗಿ ನೀನಿದ್ದೀಯಾ. ನೀನು ಒಂದೇ ಶಬ್ದ ಜಗತ್ಪತೆ, ಇಡೀ ಜಗತ್ತನ್ನ ಪಾಲನೆ ಮಾಡತಕ್ಕಂಥವ್ರು ನೀನಾಗಿದ್ದೀಯ. ಆದ್ದರಿಂದ ನೀನು ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಖ್ಯಾತ್ಮ ವಿಭೂತಯ. ಯಾರ್ಯಾರೋ ಋಷಿಗಳು ಬಂದು ನಿನಗೆ ಅನೇಕ ವಿಭೂತಿ ರೂಪಗಳಿದ್ದಾವೆ ಅಂತ ತಿಳಿಸಿದ್ರು, ನೀನೇ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದರಿಂದಾಗಿ ಅದೆಲ್ಲವನ್ನು ಹೇಳ್ಬಿಡು ನನಗೆ. ವಕ್ತುಮರ್ಹಸ್ಯ ಶೇಷೇಣ ಅಷ್ಟು ನನಗೆ ಹೇಳ್ಬಿಡು. ಯಾಕೆ? ಯಾಭ್ಯಂ ವಿಭೂತಿಭ್ಯಂ ಲೋಕ ಇಮಾಂ ತ್ವಂ ವ್ಯಾಪ್ಯತಿಷ್ಠಸಿ. ಎಲ್ಲಾ ಲೋಕಗಳಲ್ಲೂ ನಿನ್ನ ವಿಭೂತಿ ರೂಪವನ್ನಿಟ್ಟು ನೀನು ಜಗತ್ತಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀಯ. ಅಂತಹ ಎಲ್ಲಾ ವಿಭೂತಿ ರೂಪಗಳನ್ನು ನೀನನ್ನು ತಿಳಿಸುವುದು. ಅಲ್ಲ ಅರ್ಜುನ, ನೀನೇ ಧ್ಯಾನ ಮಾಡಿಕೊಂಡು ನಿನ್ನ ಸಾಮರ್ಥ್ಯದಿಂದಲೇ ಆ ವಿಭೂತಿ ರೂಪಗಳನ್ನು ಅರ್ಥ ಮಾಡ್ಕೋ, ನನ್ನನ್ನು ಯಾಕೆ ಕೇಳ್ತೀಯ? ಆಗಲ್ಲ ಅಂತಾನೆ. ನಾವೇ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ನಾವಾಗಿ ನಾವೇ ಅದನ್ನು ಸ್ವಂತವಾಗಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅಂತಹವನು ನೀನು ಅಲಗೂ ಅಲ್ಲ. ಅಂತಹ ದೊಡ್ಡ ಮಹಾಮಹಿಮ ಸಂಪನ್ನ ನಮ್ಮ ಸಾಮರ್ಥ್ಯದಿಂದ ಅದನ್ನು ತಿಳ್ಕೊಳ್ಳೋಕೆ ಆಗಲ್ಲ. ಆದ್ದರಿಂದ ಕೇಶು ಕೇಶು ಚ ಭಾವೇಶು, ಯಾವ ಪದಾರ್ಥದಲ್ಲಿ ನಿನ್ನ ಸಂವಿಧಾನವನ್ನಿಟ್ಟು ಅದನ್ನು ಹೇಗೆ ನಡೆಸ್ತಾ ಇದ್ದೀಯಾ, ಜಗತ್ತಿಗೆ ಹೇಗೆ ಉಪಕಾರಕನಾಗಿದ್ದೀಯಾ, ಅದೆಲ್ಲವನ್ನ ನೀನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾವು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಆದ್ದರಿಂದ ಅದನ್ನ ಸಂಕ್ಷೇಪವಾಗಿ ಹಿಂದೆ ಹೇಳ್ಬಿಟ್ಟೆ. ಎಲ್ಲರೊಳಗೂ ನಾನಿದ್ದು ಕೆಲಸ ಮಾಡಿಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟಿದ್ದ ದೇವರು. ಅದಕ್ಕೆ ಅರ್ಜುನ ಅಲ್ಲ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಕೃತಂ. ಆದ್ದರಿಂದ ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ, ವಿಸ್ತಾರವಾಗಿ ನಿನ್ನ ಆ ಯೋಗವನ್ನ ವಿಭೂತಿಯನ್ನು ತಿಳಿಸಿಕೊಡು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಏನೋ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ಬಿಡ್ಬೇಡ, ವಿಸ್ತಾರವಾಗಿ ಹೇಳಿ. ಯಾವ ಪದಾರ್ಥದಲ್ಲಿ ನಿನ್ನ ಸಂವಿಧಾನ ಇದೆ, ಆ ಸಂವಿಧಾನ ಇದ್ದದ್ದಕ್ಕೆ ಅದಕ್ಕೆ ಗರಿಮೆ ಹೇಗೆ ಬಂದಿದೆ, ಆ ಗರಿಮೆಯನ್ನು ಜಗತ್ತು ಹೇಗೆ ಉಪಯೋಗಿಸ್ಕೊಳ್ಬೇಕು, ಇದೆಲ್ಲವನ್ನು ನೀನು ವಿಸ್ತಾರವಾಗಿ ಹೇಳಿ. ಅದು ಇಷ್ಟು ಉಪದೇಶ ಮಾಡ್ತಾ ಇದ್ದೀನಿ, ಸಾಕರಿಸ್ತಾ ಇಲ್ಲ ನಿನಗೆ. ಉಪದೇಶ ಮಾಡ್ತಾ ಇದ್ದಾನೆ ಸರಿ, ನೀನು ಕೇಳ್ತಾನೆ ಹೋದ್ರೆ ಅವನು ಹೇಳೋನು ಹಾಕಿದ್ದೀಯಾ. ಅಮೃತಂ ವಚೋಮೃತಂ
ನಿನ್ನ ಮಾತುಗಳು ಅಮೃತಪ್ರಾಯವಾಗಿದೆ. ಅದನ್ನ ಶೃಣ್ವತಃ ಸದಾ ನನ್ನ ಕಿವಿ ಎಂಬತಕ್ಕಂತಹ ಪಾತ್ರೆಯಲ್ಲಿ ಹಾಕೊಂಡು ಆಸ್ವಾದನೆ ಮಾಡ್ತಾ ಇದ್ದೀನಲ್ಲ, ನನಗೆ ತೃಪ್ತಿ ಆಗ್ತಾ ಇಲ್ಲ. ತೃಪ್ತಿ ಅಂದ್ರೆ ಅಲಂಬುದ್ಧಿ ಅಂತ ಅರ್ಥ. ನನಗೆ ಸಾಕು ಅಂತ ಅನಿಸ್ತಾ ಇಲ್ಲ. ಅದನ್ನ ನೀನು ಹೇಳ್ತಾ ಇದ್ದಾಗ ನಾನು ಕೇಳ್ತಾ ಇದ್ರೆ ಇನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಆದ್ದರಿಂದ ನಿನ್ನ ವಿಭೂತಿ ರೂಪವನ್ನ ಸಂಪೂರ್ಣವಾಗಿ ಹೇಳ್ಕೊಡು ನನಗೆ. ಹಾಗೆ ಪರಮಾತ್ಮ ಯಾವ ರೀತಿಯಾಗಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು. ಹರೇ ನಮಃ.